ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನೀನು ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಸ್ವಾಮಿ ನೀನು ನಮ್ಮ ಮುಂದೆ ಇರಿಸಿ ನಿನ್ನ ಸತ್ಯವಾಕ್ಯಗಳನ್ನ ಕೇಳುವಂತ ಬೋಧಿಸುವಂತ ಕೃಪೆ ಕೊಟ್ಟು ನಡೆಸ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರವಾಗಲಿ. ಪ್ರಿಯ ಸಹೋದರರನ್ನ ವಿಶೇಷವಾಗಿ ಆಶೀರ್ವದಿಸುತ್ತದೆ. ಅವರಿಗೆ ಬೇಕಾದಂತ ಆತ್ಮಿಕ ಜ್ಞಾನ, ತಿಳುವಳಿಕೆ, ಸಮಾಧಾನ, ತಾಳ್ಮೆಯನ್ನು ಅವರಿಗೆ ಕೊಟ್ಟು ಅವರನ್ನ ಈ ಕೂಟದಲ್ಲಿ ನಡೆಸಬೇಕಾಗಿ ನಮ್ಮ ಒಬ್ಬನೇ ರಕ್ಷಕನು, ಒಡೆಯನು, ಮಧ್ಯಸ್ಥನಾದಂಥ ಯೇಸು ಸ್ವಾಮಿ ಜೀವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಈ ದಿನ ಕೂಡ ದೇವರ ಸತ್ಯವಾಕ್ಯವನ್ನು ಕೇಳುವಂತ ಅವಕಾಶವನ್ನ ತಂದೆ ದೇವರು ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಒಂದು ಸತ್ಯ ವಿಷಯಗಳನ್ನ ಕೇಳೋದು ಅನ್ನೋದು ಇವತ್ತು ನಮಗೆ ಸಿಕ್ಕಿರುವಂತ ಒಂದು ದೊಡ್ಡ ಕೃಪೆ, ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಎಷ್ಟು ಸಹೋದರ ಸಹೋದರಿ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ. ಇದ್ರು ಕೂಡ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅದು ದೊಡ್ಡ ಕೃಪೆ. ಯಾಕಂದ್ರೆ ದೇವರ ಮಕ್ಕಳಿಗೆ ಈ ಒಂದು ಸನ್ನಿವೇಶಗಳು ನಾನಾ ರೀತಿಯಾದಂತಹ ಶೋಧನೆಗೆ ನಾವು ಒಳಪಟ್ಟಿರ್ತೇವೆ. ಯಾಕಂದ್ರೆ ನಮ್ಮ ಪಾಸ್ವರ್ಡ್ ಕೂಡ ಬಂದಿದೆ. ಹಾಗಾಗಿ ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಕೊರತೆ ನೀಡದೆ ದೇವರ ಸತ್ಯ ವಿಷಯಗಳನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆನ ಮುಂದುವರೆದಂತ ಭಾಗವನ್ನ ನೋಡ್ತಾ ಇದೀವಿ. ಸೊ ಎಷ್ಟನೇ ಭಾಗವನ್ನ ನೋಡ್ಬೇಕಾಗಿದೆ? ಭಾಗವನ್ನು ನೋಡ್ಬೇಕಾಗಿದೆ. ಎಸ್, ಭಾಗ ಇವತ್ತು ರೋಮಪುರದವರಿಗೆ ಬರೆದ ಪತ್ರಿಕೆ ನೋಡ್ಬೇಕಾಗಿರೋದು. ಕೇಳಿಸ್ತಾ ಇಲ್ವಲ್ಲ? ಭಾಗ 9. ಓಕೆ, ಥ್ಯಾಂಕ್ ಯು. ಎಷ್ಟನೇ ವಾಕ್ಯ? ರೋಮಾಪುರ 1:16 ಕಂಟಿನ್ಯೂಷನ್ ಮಾಡಬೇಕು. 1:16. ಹಾ, ಹೌದು ಬ್ರದರ್. ಓಕೆ, ಸೊ 1:16 ನಾವೇನ್ ಮಾಡ್ಬೇಕಾಗಿದೆ? ಕಂಟಿನ್ಯೂ ಸ್ವಲ್ಪ ಮಾತ್ರ ಮಾಡಿದೀರಾ, ಇನ್ನು ಕಂಟಿನ್ಯೂ ಮಾಡ್ಬೇಕು ಬ್ರದರ್. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ನೋಡ್ಬೇಕಾಗಿರುವಂತ ಒಂದು ಭಾಗ ಆಕ್ಚುಲಿ ನೋಡ್ಬೇಕಾದ್ರೆ ರೋಮಪುರದವ್ರು ಬರೆದಂತ ಪತ್ರಿಕೆಯ 1ನೇ ಅಧ್ಯಾಯ, ಅದರಲ್ಲಿ ಮುಂದುವರೆದ ಭಾಗ ಅಂದ್ರೆ 16ನೇ ವಾಕ್ಯದಿಂದ ನಾವು ನೋಡ್ಬೇಕಾಗಿದೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಲಾಸ್ಟ್ ಟೈಮ್ ಕೂಡ ನಾವು ಅದೇ ರೀತಿಯಾಗಿ ಕೆಲವೊಂದು ವಿಷಯಗಳನ್ನ ಕೂಡ ನೋಡಿದ್ವಿ. ಇವತ್ತು ಏನ್ ಮಾಡೋಣ, ಅದರ ಒಂದು ಮುಂದುವರೆದ ಭಾಗವನ್ನ ನೋಡೋಣ. ಓಕೆ, ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣ್ತಾ ಇದೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯ ಮಾಡ್ಬೇಕಾದ್ರೆ ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ವಿಷಯಗಳನ್ನ ತಗೊಂಡಾಗ ಹಿಂದೆ ನಾವು ನೋಡಿದಂತ ಕೆಲವೊಂದು ವಿಷಯಗಳನ್ನ ನೋಡ್ಬೋದು. ಈ ಒಂದು ಸಮಯದಲ್ಲಿ 16ನೇ ವಾಕ್ಯ, 1ನೇ ಅಧ್ಯಾಯ 16ನೇ ವಾಕ್ಯ, ಅದನ್ನ ಓದೋಣ. ಓದ್ರಿ. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೆಗೊಳ್ಳವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು, ಮೊದಲು ಯಹೂದರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದಾಗಿದೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಏನಂತ ವಿಷಯ ನೋಡಿದ್ವಿ ಅಂದ್ರೆ, ಅಪೊಸ್ತಲ ಪಾಲ್ ಅವರ ಒಂದು ಸುವಾರ್ತೆಯ ಸೇವೆಯ ಒಂದು ಪ್ರಾಮುಖ್ಯತೆನ ನಾವು ಗಮನದಲ್ಲಿ ಇಟ್ಟು ನೋಡಿದ್ವಿ. ಅವರ ಸೇವೆ ಎಷ್ಟು ದೊಡ್ಡದಾಗಿತ್ತು ಅಂತ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಹಾಕೃಪೆ, ಇಂತಹ ಒಂದು ದೇವರ ಮಕ್ಕಳನ್ನ ಅವತ್ತು ದೇವರು ಉಪಯೋಗ ಮಾಡಿದರೆ, ಅವ್ರು ಮಾಡಿದಂತ ಒಂದು ವಾಕ್ಯದ ಬಲ ಸುಮಾರು 2000 ವರ್ಷಗಳ ಕಳೆದ್ರು ಕೂಡ ಏನಾಗ್ಲಿಲ್ಲ, ಅದ್ರ ಬಲ ಕಡಿಮೆ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಪ್ರಭಾವ ನಂಬಿರುವಂತ ಒಂದು ವಿಷಯಗಳಾಗಿದೆ. ಸುವಾರ್ತೆನ ಸಾರೋದು ಒಂದು ದೊಡ್ಡ ಒಂದು ಜವಾಬ್ದಾರಿ ಆಗಿತ್ತು. ಆ ಸುವಾರ್ತೆನ ಸಾರುವ ಒಂದು ವಿಷಯವನ್ನ ಏನ್ ಮಾಡಿದ್ರು, ಅಪೊಸ್ತಲರ ಪಾಲ್ ಅದನ್ನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡ್ರು.
ಹಾಗಂತ ಬೇರೆ ಯಾರು ಸಾರಿಲ್ಲ ಅಂತಲ್ಲ, ಬೇರೆ ಎಲ್ಲರೂ ಸಾರಿದ್ರು ಕೂಡ ಆ ಸುವಾರ್ತೆಯ ಕುರಿತಾದಂತ ಒಂದು ಪ್ರಾಮುಖ್ಯತೆ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅಲ್ವಾ. ಆದ್ರೆ ನೋಡ್ಬೇಕಾದ್ರೆ ನಿಮ್ಗೆ ಬೇರೆ ಕೆಲವೊಂದು ಇದ್ರಲ್ಲಿ ನೋಡ್ಬೇಕಾದ್ರೆ ನಮ್ಮ ಇದ್ರಲ್ಲಿ ಸುವಾರ್ತೆ ಕುರಿತಾಗ ನಾನು ನಾಚಿಕೆ ಪಡೋದಿಲ್ಲ ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತಾನೆ ಹೇಳ್ತಾರೆ. ಲಾಸ್ಟ್ ಟೈಮ್ ಕೂಡ ನಾವೇನ್ ಮಾಡಿದ್ವಿ ಅದನ್ನ ನಾವು ನೋಡಿದ್ವಿ. ಅಂದ್ರೆ ಹೇಗೆ ಆ ಸುವಾರ್ತೆ ವಿಷಯದಲ್ಲಿ ಅಪೋಸ್ತಲ್ ಪಾಲ್ ಏನ್ ಮಾಡ್ತಾರೆ, ಧೈರ್ಯವಾಗಿ ಆ ಒಂದು ವಿಷಯಗಳನ್ನ ಮಾತಾಡ್ತಾರೆ ಅನ್ನೋ ವಿಷಯವನ್ನ ಹೇಳ್ತಾರೆ. ಸೊ ನಾವು ಕೂಡ ಅದನ್ನ ಅದೇ ರೀತಿಯಾಗಿ ಏನ್ ಮಾಡ್ಬೇಕು, ಮಾತಾಡ್ಬೇಕು ಅಂದಾಗ ಸುವಾರ್ತೆ ವಿಷಯವನ್ನ ಮಾತಾಡೋದು ಅನ್ನೋದು ಒಬ್ರ ಹತ್ರ ಹೋಗಿ ಸಂಪೂರ್ಣ ಸುವಾರ್ತೆನ ಸಂಪೂರ್ಣ ಸತ್ಯವನ್ನ ಹೇಳೋದಲ್ಲ, ದೇವರ ವಿಷಯಗಳನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು, ಯಾವ ರೀತಿಯಲ್ಲಿ ಹೇಳ್ಬಾರ್ದು ಅಂತ ಜ್ಞಾನ ಕೂಡ ಬೇಕಾಗಿದೆ. ದೇವರು ಅದನ್ನ ನಮ್ಮಲ್ಲಿ ತುಂಬಾ ಎದುರು ನೋಡ್ತಾ ಇದ್ದಾರೆ ಕ್ರಿಸ್ತನ ಪ್ರೀತಿಯ ಸರಸರಿಗೆ. ಹೀಗೆ ಹೇಳ್ಬೇಕಂತ ಏನಿಲ್ಲ, ನಾನಾ ತರದಲ್ಲಿ ದೇವರ ವಾಕ್ಯವನ್ನು ಏನ್ ಮಾಡ್ಬೋದು, ನಾವು ಸಾರ್ಬಹುದು, ಹೇಳೋದಕ್ಕೆ ನಾವು ಒಳ್ಳೆ ಯೋಜನೆಗಳು ಕೂಡ ಮಾಡ್ಬೋದು. ನಮ್ಮ ಭಾವನೆ, ನಮ್ಮ ಹೃದಯ ಆ ವಿಷಯಗಳನ್ನ ಹೇಳೋದಕ್ಕೆ ನಾವು ಎಂತಹ ಒಂದು ಗುಣಗಳನ್ನ ತೋರಿಸ್ತೀವಿ ಅನ್ನೋ ಮಟ್ಟಿಗೆ ಇರುತ್ತೆ. ಸಾಮಾನ್ಯವಾಗಿ ಲಾಸ್ಟ್ ಟೈಮ್ ಕೂಡ ಇದೆ ನಮ್ಮ ಪ್ರಶ್ನೆ ಇತ್ತು, ಈ ಸ್ವಾರ್ಥನ ಸಾರೋದು ಬ್ರದರ್ಗಳಿಗೆ ತುಂಬಾ ಸೀಮಿತವಾಗಿರುತ್ತೆ. ಅಂದ್ರೆ ಬ್ರದರ್ಸ್, ಸಹೋದರರು ಅವ್ರಿಗೆ ಕರೆಕ್ಟ್, ನಮ್ಮ ಸಿಸ್ಟರ್ಸ್ಗಳಿಗೆಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಗೆಲ್ಲ ಇದೆ ಅಲ್ವಾ. ಕಾರಣಾಂತರಗಳಿಂದ ವಾಕ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವೋ ಇಲ್ವೋ, ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದನ್ನ ನಾವು ಇನ್ನು ಸ್ಪಷ್ಟವಾಗಿ ತಿಳ್ಕೊಂಡಿಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಈ ರೀತಿಯಾದಂತ ಭಾವನೆ ಸಾಮಾನ್ಯವಾಗಿ ಜನರಿಗೆ. ಅದ್ ಮಾತ್ರ ಒಳ್ಳೇದು. ಇನ್ನು ಕೆಲವರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ವೇಳೆ ಇನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡು, ಇಲ್ಲಪ್ಪ ನಮ್ಗೂ ಕೂಡ ಅಧಿಕಾರ ಇದೆ ಅಂದ್ಬಿಟ್ಟು ಸಹೋದರರು ಮಾತಾಡುವಂತ ಎಲ್ಲಾ ವಿಷಯಗಳನ್ನ ಅವರೇ ಮಾತಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕೋದುಂಟು. ಹಾಗಾಗಿ ಇಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ದೇವರ ವಾಕ್ಯ ನಮ್ಗೆ ಆಧಾರವಾಗಿದೆ. ಅದು ನಮ್ಗೆ ಕೆಲವೊಂದು ವಿಷಯವನ್ನ ರಿಸ್ಟ್ರಿಕ್ಷನ್ ಮಾಡುತ್ತೆ, ಮತ್ತೆ ಕೆಲವೊಂದು ವಿಷಯವನ್ನ ಅದು ನಮ್ಗೆ ಫ್ರೀಡಮ್ ಕೊಡುತ್ತೆ. ಅಂದ್ರೆ ಕೆಲವೊಂದನ್ನ ಮಾಡ್ಬಾರ್ದಂತ ಅಡ್ಡಿ ಮಾಡುತ್ತೆ, ಕೆಲವೊಂದಕ್ಕೆ ಸ್ವಾತಂತ್ರ್ಯ ಕೊಡುತ್ತೆ ನಮ್ಗೆ. ಹಾಗೆ ಸಹೋದರಿಯರ ವಿಷಯವಂತ ಖಂಡಿತವಾಗ್ಲೂ ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ನೀವು ಕೂಡ ಏನ್ ಮಾಡ್ಬೋದು, ದೇವರ ವಾಕ್ಯವನ್ನ ಹೇಳ್ಬಹುದು ವಿವಿಧ ರೀತಿಯಲ್ಲಿ, ವಿವಿಧ ಬಗೆಯಲ್ಲಿ, ನಿಮ್ಗೆಲ್ಲ ಹೇಗೆ ಅನುಕೂಲವಾಗುತ್ತೋ ಆ ರೀತಿ ಹೇಳ್ಬಹುದು. ತುಂಬಾ ಜ್ಞಾನವುಳ್ಳ ಸಹೋದರಿಯರು ಈಗಲೂ ಕೂಡ ಇದ್ದೀರಾ. ತುಂಬಾ ವಿಷಯಗಳನ್ನ ಇವತ್ತು ನೀವು ಕೂಡ ಸುವಾರ್ತೆನ ಸಾರಿದಿರಾ, ಅವತ್ತಿಂದ ಇವತ್ತವರೆಗೂ ತುಂಬಾ ಸಾರಿದಿರಾ. ನಾವ್ ಯಾರಾದ್ರೂ ಬ್ರದರ್ ಹತ್ರ ಕೇಳಿದ್ರೆ, ನಿಮ್ಗೆ ಸತ್ಯ ಯಾರಪ್ಪ ಹೇಳೋದಂದ್ರೆ ನಮ್ಗೆ ಈ ಸಿಸ್ಟರ್ ಹೇಳಿದ್ರು, ಆ ಬ್ರದರ್ ಹೇಳಿದ್ರು, ಈ ತರ ಸಹೋದರಿ ನಮ್ಗೆ ತಿಳಿಸಿದ್ರು ಅಂದ್ಬಿಟ್ಟು ತುಂಬಾ ಜನ ಹೇಳೋದು ಉಂಟು. ಹಾಗಂತ ನೀವೇನ್ ಸಂಪೂರ್ಣ ಸುವಾರ್ತೆ ಹೇಳಿರಲ್ಲ, ಬದಲಾಗಿ ಆ ಸುವಾರ್ತೆಯ ಒಂದು ಆರಂಭಿಕ ಹಂತವನ್ನು ಹೇಳಿರ್ತೀರಾ, ಮುಂದಿನದಾಗಿ ಕ್ಲಾಸ್ ನ ಕೆಲೋದಕ್ಕೆ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟಿರ್ತೀರಾ, ಕ್ಲಾಸ್ ಎಲ್ಲಿ ನಡೀತೋ ಅಲ್ಲಿ ಅವ್ರಿಗೆ ಏನ್ ಮಾಡಿರ್ತೀರಾ ನೀವು, ಅವ್ರನ್ನ ಅಲ್ಲಿ ಕೇಳುವಂತ ಒಂದು ಸಹಾಯ ಮಾಡಿರ್ತೀರಾ, ಇದೆಲ್ಲ ಮಾಡಿದ್ದೀರಾ ಗೊತ್ತಾಗಿದೆ. ಆದ್ರೆ ಈ ಸುವಾರ್ತೆ ಅಂತ ವಿಷಯ ಬಂದ ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಪ್ರತಿಯೊಬ್ಬ ದೇವರ ಮಕ್ಕಳು ಅರ್ಥ ಮಾಡ್ಕೊಂಡು ನನ್ನ ಒಂದು ಭಾಗ ಅನ್ನೋದು ಬೇರೆ ಸಾರೋದು ಮಾತ್ರ ಸುವಾರ್ತೆ ಆಗಲ್ಲ, ಬದಲಾಗಿ ನಮ್ಮ ಗುಣಗಳು ಕೂಡ ಸುವಾರ್ತೆ ಆಗುತ್ತೆ. ಹೇಗೆ ಅಂತ ನೋಡಿದ್ರೆ, ನನ್ನ ಒಳ್ಳೆ ನಡತೆಯಿಂದ, ಒಳ್ಳೆ ಗುಣಗಳಿಂದ ಬೇರೆಯವರು ಆಕರ್ಷಿತರಾಗಿ ನಾನು ಯಾವ ವಿಷಯವನ್ನ ಸತ್ಯವನ್ನು ತಿಳ್ಕೊಂಡಿದ್ದೀನೋ ಆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಕಾರಣ ಕೂಡ ಆಗ್ಬಹುದು. ಹಾಗಾಗಿ ನಾವೇ ನಮ್ಮ ಗುಣಗಳೇ, ನಮ್ಮ ನಡವಳಿಕೆ, ನಮ್ಮ ಕ್ರಿಯೆಗಳೇ ಒಂದು ಸುವಾರ್ತೆ ರೀತಿಯಾಗಿ ಕೆಲಸ ಮಾಡೋದು ಬಹಳ ಸಮಯದಲ್ಲಿ ನಾವು ಗಮನಿಸಬಹುದು. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ನೋಹನ ನಾವೇನ್ ಕಟ್ಬೇಕಾದ್ರೆ ವಾಕ್ಯ ಎಲ್ಲ ನೋಡ್ಬೇಕಾದ್ರೆ ಆತನ ಏನ್ ಮಾಡಿದ್ರು, ಆತನ ಏನ್ ಮಾಡಿದನು ಅಂದ್ರೆ, ಈ ಭೂಮಿಗೆ ಬರುವಂತ ನ್ಯಾಯ ತೀರ್ಪನ್ನ ಏನ್ ಮಾಡಿದನು ಅಂದ್ರೆ ಲೋಕಕ್ಕೆ ಸಾರಿದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಾಗಿ ಬರುವಂತ ಜಜ್ಮೆಂಟ್ ನ ಮಾತಾಡೋಕ್ಕಿಂತ ಹೆಚ್ಚಾಗಿ ಆ ಒಂದು ನಾವೇನ ಕಟ್ಟುವಂತ ಕೆಲಸವೇ, ನಂಬಿಕೆ ಇಟ್ಟು ಮಾಡಿದಂತ ಕೆಲಸ ದೊಡ್ಡ ಕೆಲಸವಾಗಿತ್ತು ಅಂತ ನಾವು ನೋಡ್ತೀವಿ. ಹಾಗೆ ದೇವ್ರ ಮಕ್ಕಳು ನಮ್ಮ ಜೀವನ ಕೂಡ, ನಾವು ಜೀವಿಸುವಂತ ಜೀವನ ಕೆಲವರಿಗೆ, ಹಾಗಂತ ನಾವು ಕ್ರಿಸ್ತನಿಗೆ ತುಂಬಾ ಪ್ರಾಮುಖ್ಯತೆಯಿಂದ ಜೀವಿಸೋದ್ರಿಂದ ತುಂಬಾ ನಮ್ಮ ಆನೆಸ್ಟಿಟಿ ನೋಡಿ ಎಲ್ರು ಕೂಡ ಬಂದ್ಬಿಡಲ್ಲ ಕ್ರಿಸ್ತನ ಪ್ರೀತಿ ಸರ್. ಯಾಕಂದ್ರೆ ನಿಮ್ಗೆ ಗೊತ್ತು, ಯೇಸು ಕ್ರಿಸ್ತನ ಜೊತೆಗೆ ಅಷ್ಟು ನೀತಿವಂತರ ಉನ್ನತ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗಿಂತ ಯಾರು ನೀತಿವಂತರು, ಪರಿಶುದ್ಧವಂತರು ಇಲ್ಲ. ಅವರ ಮಧ್ಯದಲ್ಲೂ ಕೂಡ ಒಬ್ಬ ಯೂದಾಸನಂತ ವ್ಯಕ್ತಿ ಇರ್ಬೇಕಾದ್ರೆ, ಅವರ ಜೊತೆಗೆ ಇದ್ದು ಅವರ ಗುಣಗಳನ್ನ ತಿಳಿದೆ ತನ್ನ ಬದಲಾವಣೆ ಮಾಡ್ಕೊಳ್ದೆ ಇರ್ಬೇಕಾದ್ರೆ, ನಾವೆಲ್ಲ ಎಷ್ಟು ಮಾತ್ರದವರು. ನಾವು ಎಂತ ಗುಣಗಳು ತೋರಿಸಿದ್ರು ಕೆಲವರಂತೂ ನಮ್ಮನ್ನ ಕಂಡುಹಿಡಿಯೋದೇ ಇಲ್ಲ. ನಮ್ಮ ಒಳ್ಳೆ ನಡತೆ ಅವ್ರಿಗೆ ಯಾವುದೇ ಉಪಯೋಗ ಆಗಲ್ಲ. ನಮ್ಮ ರೀತಿ ಅವ್ರು ನಡೆಯೋದಕ್ಕೆ ಅವ್ರು ಇಷ್ಟಪಡೋದು ಇಲ್ಲ. ಇದೆಲ್ಲ ಸರ್ವಸಾಮಾನ್ಯವಾದ ಒಂದು ವಿಷಯ. ಆದ್ರೂ ಕೂಡ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಒಂದು ಕೆಟ್ಟವರು, ಒಂದು ಒಳ್ಳೆಯವನಿಂದ ಕೆಟ್ಟವರು ಬದಲಾವಣೆ ಆಗದಿರ್ಬೋದು, ಆದ್ರೆ ಒಳ್ಳೆ ಭಾವನೆ ಇರೋರು ನಮ್ಮಂತ ದೇವರ ಮಕ್ಕಳಿಂದ ಬದಲಾವಣೆ ಆಗ್ಬೇಕು. ಅವರಿಗೆ ನಮ್ಮ ಗುಣಗಳ ಅಡ್ಡಿ ಆಗ್ಬಾರ್ದು. ಆ ರೀತಿಯಲ್ಲಿ ನಮ್ಗೆ ಯಾರೆಲ್ಲ ಕಾಣಿಸ್ಕೊಳ್ತಾರೆ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಜನರು, ಇಲ್ಲವೇ ನಮ್ಮ ಕೆಲಸದಲ್ಲಿ ಇರುವಂತಹ ಜನರು ಇರ್ಬೋದು, ಇಲ್ಲ ನಮ್ಮ ಬಂಧುಗಳು, ನಮ್ಮ ಸಂಬಂಧಿಕರು ಇರ್ಬೋದು. ಇಂತಹ ವ್ಯಕ್ತಿಗಳ ಜೊತೆಗೆ ನಮ್ಮ ಒಡನಾಟ ಯಾವಾಗ್ಲೂ ಇರುತ್ತೆ, ಅವ್ರ ಜೊತೆಗೆ ನಮ್ಮ ಮಾತುಕತೆ ಇರುತ್ತೆ. ಹಾಗಂತ ನೀವು ಕ್ರೈಸ್ತನ ಅಂಗೀಕರಿಸಿದ ಮೇಲೆ ನಾವು ಎಲ್ರನ್ನೂ ಬಿಟ್ಟು ಬಂದ್ಬಿಟ್ಟಿದೀವ ಅಂದ್ರೆ ಖಂಡಿತ ಇಲ್ಲ. ನಮ್ಗಿದ್ದೇ ಇರುತ್ತೆ ಅಲ್ವಾ. ನಮ್ಮ ಸಂಬಂಧಿಕರು ಸತ್ಯದಲ್ಲಿ ಇಲ್ದೇ ಇದ್ರು ಕೂಡ ಏನಾಗುತ್ತೆ ಅಂದ್ರೆ, ಕೆಲವೊಂದು ಸಮಯದಲ್ಲಿ ಹಾಗನ್ಬಿಟ್ಟು ನಾವು ಅವ್ರ ಜೊತೆ ತುಂಬಾ ಬೆರ್ತಿರಲ್ಲ, ಕೆಲವೊಂದು ಸನ್ನಿವೇಶಗಳಲ್ಲಿ ಖಂಡಿತವಾಗ್ಲೂ ಹೋಗ್ಬೇಕಾಗುತ್ತೆ, ನಮ್ಗೆ ಅದಕ್ಕೆ ಏನಾದ್ರು ಅವ್ರು ನೋಡ್ಬೇಕಾಗುತ್ತೆ. ಆಗ ನಮ್ಮ ಗುಣಗಳು ಕೂಡ ತುಂಬಾ ಮುಖ್ಯವಾಗುತ್ತೆ. ಈ ರೀತಿಯಾಗಿ ನಾವು ಎಲ್ಲಾ
ಸುವಾರ್ತೆಗೆ ಸಂಬಂಧಪಡುವ ಹಾಗೆ ನಮ್ಮ ಗುಣಗಳ ಮೂಲಕ ಅದನ್ನ ತೋರ್ಸಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟರ ಮಟ್ಟಿಗೆ ತೋರಿಸಬಹುದು. ಅದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ಯಾಕೆ ಈ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ನೋಡಿ, ವಾಕ್ಯನ ಅಪೊಸ್ತಲ ಪೌಲ ಹೇಳ್ಬೇಕಾದ್ರೆ ನಾವು ಸುವಾರ್ತೆನ ಸಾರೋದ್ರಲ್ಲಿ ನಾಚಿಕೆ ಪಡೋದಿಲ್ಲ ಅನ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ನಾನು ಕೂಡ ಸುವಾರ್ತೆನ ಸಾರ್ಬೇಕಂದ್ಬಿಟ್ಟು ಹೋಗಿ ಕೆಲವೊಂದು ಸಮಯದಲ್ಲಿ ಅನೇಕ ಸಮಸ್ಯೆಗಳೇ ಸಿಗ್ಲಾಕೊಳ್ಳೋದುಂಟು. ಯಾರಾಗ ಹೋಗಿ ನಾವು ಹೇಳಕ್ ಹೋಗಿರ್ತೀವಿ, ಅವ್ರೇನ್ ಮಾಡ್ತಾರೆ, ನಮ್ಮ ಬಗ್ಗೆ ತುಂಬಾ ಕೆಲವೊಂದು ವಿಷಯ ಮಾತಾಡ್ತಾರೆ, ನಾವು ನಿರಾಶೆ ಆಗಿರ್ತೀವಿ. ಇದೆಲ್ಲ ಸನ್ನಿವೇಶಗಳು ನಡೆಯೋದುಂಟು. ಆ ರೀತಿಯಾಗಿಲ್ದೆ ನಾವು ಯಾವ ರೀತಿ ಸುವಾರ್ತೆನ ಹೇಳ್ಬೇಕು ಅನ್ನೋದಕ್ಕೆ ಕೆಲವೊಂದು ಸತ್ಯವೇದ ವಾಕ್ಯದ ಆಧಾರಗಳಿದೆ. ಅದರ ಮಟ್ಟಿಗೆ ನಮ್ಮ ಲಿಮಿಟ್ ಇರ್ಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಅಲ್ವಾ ಸಹೋದರಿಯರು? ಕೆಲವೊಂದು ವಿಷಯವನ್ನ ಮಾತ್ರ ಹೇಳ್ಬಹುದು, ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ. ಇನ್ನು ಕೂಡ ನಾವೆಲ್ಲರೂ ಕೂಡ ಒಳ್ಳೆ ಗುಣಗಳನ್ನ ತೋರಿಸಬಹುದು. ಅದ್ರ ಮೂಲಕ ಬೇರೆಯವ್ರು ನಮ್ಮನ್ನ ಸುವಾರ್ತೆನ ಕೇಳೋದಕ್ಕೆ ದಾರಿಯನ್ನ ಮಾಡ್ಕೊಡ್ಬಹುದು. ಇದಿಷ್ಟು ವಿಚಾರಗಳು ನಮ್ಮ ಪ್ರತಿದಿನದಲ್ಲಿ ಸುವಾರ್ತೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡ್ಬೇಕಂತ ಕೆಲವೊಂದು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರೋಣ. ಹಾಗಿರ್ಬೇಕಾದ್ರೆ ಅಪೊಸ್ತಲ ಪೌಲ ಹೇಳ್ಬೇಕಾದ್ರೆ ಸುವಾರ್ತೆ ಅನ್ನೋದು ಏನಾಗಿದೆ, ಒಂದು ಬಲವಾಗಿದೆ, ಒಂದು ಸ್ಟ್ರೆಂತ್ ಆಗಿದೆ ಅಂತ ವಿಷಯ ಹೇಳ್ತಾರೆ. ಸುವಾರ್ತೆ ಸ್ಟ್ರೆಂತ್, ಸುವಾರ್ತೆ ಒಂದು ಬಲವಾಗಿದೆ ಅಂತ ತಗೊಂಡ್ಬೇಕಾದ್ರೆ ದೇವ್ರ ಮಕ್ಕಳು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಖಂಡಿತವಾಗ್ಲೂ ಇಡೀ ಲೋಕಕ್ಕೆ ದೇವರ ಸುವಾರ್ತೆಗಿಂತ ಅವರ ನಂಬಿಕೆನ ಹೆಚ್ಚಿಸುವಂತ ವಿಷಯಗಳಿರ್ಬೋದು, ಅವರ ಜೀವನನ ಮಾರ್ಪಡಿಸುವಂತ ವಿಷಯಗಳಿರ್ಬೋದು, ಖಂಡಿತವಾಗ್ಲೂ ಯಾವುದೂ ಇರಲ್ಲ. ನಾವೆಲ್ಲರೂ ಕೂಡ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ ಅಂದ್ರೆ, ಸ್ವಲ್ಪ ಕಡಿಮೆನೇ ಅರ್ಥ ಮಾಡ್ಕೊಂಡಿರ್ತೀವಿ. ಯಾವ ರೀತಿ ಅಂದ್ರೆ ನೋಡ್ರಿ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಹತ್ರ ಬರ್ಬೇಕಾದ್ರೆ ಆತನು ನಮ್ಮ ಸ್ವಂತ ರಕ್ಷಕನು, ಆತನ ಮೇಲೆ ಭರವಸೆ ಬಿಡ್ಬೇಕು, ಆತನ ಪಾಪವನ್ನು ಕ್ಷಮಿಸ್ತಾರೆ. ಹೌದು, ಅದನ್ನ ನಂಬಿ ನಾನು ಏನ್ ಮಾಡ್ತೀನಿ, ದೇವರಿಗೆ ನನ್ನ ಸಮರ್ಪಣೆ ಮಾಡ್ತೀನಿ, ನನಗೊಂದು ಸಮಾಧಾನ ಸಿಗುತ್ತೆ, ಆತನ ದಾರಿಯಲ್ಲಿ ನಡೀತೀನಿ ಅನ್ನೋದು ಕೆಲವೊಂದು ವಿಷಯ ಏನಾಗುತ್ತೆ ಅಂದ್ರೆ ಆರಂಭಿಕ ಹಂತ ಮಾತ್ರ. ಆದ್ರೆ ಸುವಾರ್ತೆ ಅನ್ನೋದು ಬಿಗಿನಿಂಗ್ ಅಲ್ಲಿ ನಾವೇನ್ ಕೇಳಿರ್ತೀವಿ ಅದು ಮಾತ್ರ ಸುವಾರ್ತೆ ಅಂತಲ್ಲ. ನಮ್ಮ ಇಡೀ ಜೀವನದಲ್ಲಿ ಸತ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅದು ಪೂರ್ತಿ ಆ ಸುವಾರ್ತೆ ಆಗುತ್ತೆ. ಸತ್ಯದ ಸಂದೇಶವಾಗಿರುತ್ತೆ, ದೇವರಿಂದ ಬಂದಂತ ಮಾತಾಗಿರುತ್ತೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಇಂದಿನ ದಿನಗಳಲ್ಲಿ ಹೇಗ್ ಕಾಣಿಸ್ಕೊಳ್ಳುತ್ತಂದ್ರೆ, ಯಾರೊಬ್ರು ಹೋಗ್ತಾರೆ, ಅವ್ರೊಂದ್ ಕಡೆ ಬೇಸಿಕ್ ಕ್ಲಾಸ್ ತಗೊಳ್ತಾರೆ, ಬೇಸಿಕ್ ಕ್ಲಾಸ್ ತಗೊಂಡು ಅವ್ರು ದೇವ್ರ ಕಡೆಗೆ ಬರ್ತಾರೆ, ಬಂದ್ಮೇಲೆ ಅವ್ರನ್ನ ಕೇರೆ ಮಾಡಲ್ಲ, ಅವ್ರು ಏನಾದ್ರು ಬೆಳಿತಾ ಇದ್ರಾ ಇಲ್ವಾ ಅನ್ಬಿಟ್ಟು ಅಲ್ವಾ. ಅದೇ ನಮ್ಮ ಕೆಲಸ ಹೇಗಿದೆ ಅಂದ್ರೆ, ಒಬ್ಬನ ಕರ್ಕೊಂಬರೋದು ಮಾತ್ರವಲ್ಲ, ಅವ್ರನ್ನ ದೇವರ ದಾರಿಯಲ್ಲಿ ನಡೆಸೋದು ಕೂಡ ತುಂಬಾ ಮುಖ್ಯವಾದ ಕೆಲಸವಾಗಿದೆ. ಈಗ ನೋಡ್ರಿ, ಈಗ ನಿಮ್ಗೆಲ್ರು ಕೂಡ ಬೇಸಿಕ್ ಕ್ಲಾಸ್ ನ ಹೇಳಿ ಇವೆಲ್ಲ ಸತ್ಯ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮನ್ನ ಹಾಗೆ ಬಿಟ್ಬಿಟ್ಟಿದ್ರೆ, ಆಯ್ತಪ್ಪ ನಿಮ್ ಸತ್ಯ ಗೊತ್ತಾಯ್ತು, ನೀವೇ ಬದುಕ್ರಿ, ದೇವ್ರಿಗೋಸ್ಕರ ಬಾಳ್ರಿ ಅಂತಿದ್ರೆ ಆಗ್ತಾ ಇತ್ತಾ ಅಂದ್ರೆ ಖಂಡಿತ ಇಲ್ಲ. ಹಾಗಂತ ನಾವೆಲ್ಲ ಇದೇನ್ ಪ್ಲಾನ್ ಮಾಡ್ತಲ್ಲ, ದೇವ್ರು ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ದೇವ್ರ ಮಕ್ಳಿಗೋಸ್ಕರ ಕೆಲವೊಂದು ಪ್ರಯೋಜನಕರವಾದ ವಿಷಯಗಳು ಮಾಡ್ತಾರೆ. ಆ ಸುವಾರ್ತೆಯ ಬೆಳಕಿನ ಇನ್ನೂ ಹೆಚ್ಚಾಗಿ ನಾವೇನ್ ಮಾಡ್ತೀವಿ, ತಿಳ್ಕೊಳ್ಳಕ್ಕೆ ಶುರು ಮಾಡ್ತೀವಿ. ಒಟ್ಟಾಗಿ ಈ ಇಡೀ ಸುವಾರ್ತೆಯ ಬೆಳಕಿನ ವಿಚಾರವೇ ಏನಾಗುತ್ತೆ ಅಂದ್ರೆ ನಮ್ಗೆ ಬಲ ಸ್ವರೂಪ ಅನ್ನುವಂತ ವಿಷಯವಾಗಿರುತ್ತೆ. ಹೌದು, ಪ್ರತಿ ಬಾರಿ ಅದ್ರಲ್ಲಿ ಬಲ ಹೊಂದ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದ್ಸರಿ ನಾನು ಕೇಳಿದ್ದೆ, ಸ್ಟ್ರೆಂತ್ ಬಂತು, ಅಷ್ಟೇ ಸಾಕು ಅನ್ನೋದಲ್ಲ. ಪ್ರತಿ ಸಾರಿ ಸುವಾರ್ತೆಯ ಬೆಳಕಿನ ಎಷ್ಟು ಗ್ರಹಿಸ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ದೇವರಲ್ಲಿ ಬಲವನ್ನ ನಾವೇನ್ ಮಾಡ್ತೀವಿ, ಹೊಂದ್ಕೊಳ್ತೀವಿ. ಹೌದು, ಆದ್ರೂ ಕೂಡ ಈ ಸುವಾರ್ತೆ ವಿಷಯನ ದೇವ್ರು ತಗೊಳ್ಬೇಕಾದ್ರೆ ಮೊದಲು ಅದು ಯಹೂದ್ಯರಿಗೆ ಕೊಡಲ್ಪಡ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಹೂದ್ಯರು ಅದನ್ನ ನಿರಾಕರಿಸಿದ್ರು, ಅದರ ಬೆಲೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿರ್ಲಿಲ್ಲ. ಅವರಿಗೋಸ್ಕರವಾಗಿ ಇದ್ರು ಕೂಡ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರಿಂದ ಅನ್ಯ ಜನಗಳಿಗೆ ಅಂದ್ರೆ ಗ್ರೀಕರಿಗೆ ಏನಾಯ್ತು, ಅದು ಹೋಯ್ತು. ಇನ್ನ ಅಪೊಸ್ತಲ ಪೌಲ ತಗೊಂಡಾಗ ಅನ್ಯ ಜನಗಳಿಗೂ ಮತ್ತೆ ಯಹೂದ್ಯರಿಗೂ ಅನ್ಯ ಜನರಿಗೂ ಅವ್ರ ದೇವರಿಂದ ಆಯ್ದುಕೊಳ್ಳಲ್ಪಟ್ಟಂತ ಪಾತ್ರೆ ಆಗಿದ್ರು. ಆ ಭಾಗವನ್ನ ಸರಿಯಾಗಿ ಮಾಡಿ ಮುಗಿಸಿದ್ರು. ಯಾವ ರೀತಿ ಅಂದ್ರೆ, ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಿರೋಂಥ ವಿಷಯ, ದೇವರ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾದ್ರೆ ದೇವರ ಅಪೊಸ್ತಲ ಪೌಲನ ಮೂಲಕ ಯಹೂದ್ಯರಿಗೆ ಏನನ್ನ ತಿಳ್ಸ್ಕೊಬೇಕು ಅಂತ ಉದ್ದೇಶವಿತ್ತು ಅದನ್ನ ತಿಳಿಸ್ಕೊಟ್ರು, ಅನ್ಯ ಜನ ಏನ್ ತಿಳ್ಸ್ಕೊಡ್ಬೇಕಂತ ಉದ್ದೇಶವಿತ್ತು ಅದನ್ನು ತಿಳಿಸ್ಕೊಟ್ರು. ಇದಕ್ಕೆ ನಮ್ಗೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನೋಡಿ, ಅಪೊಸ್ತಲ ಪೌಲ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ ಬರೀತಾರೆ, ಅದು ಯಹೂದ್ಯರಿಗೆ ಬರೆದಂತ ಪತ್ರಿಕೆ. ಇಬ್ರಿಯದವರಿಗೆ ಬರಿಬೇಕಾದ್ರೆ ಅದರಲ್ಲಿ ಅವ್ರು ಬಳಸಿರುವಂತ ಪದಗಳು ಇರ್ಬೋದು, ವಿಚಾರಗಳಿರ್ಬೋದು, ಎಲ್ಲ ಡಿಫ್ರೆನ್ಸ್ ಆಗಿರುತ್ತೆ. ಅದೇ ವಿಚಾರಗಳನ್ನ ಎಲ್ಲಿ ಬಳಸಲ್ಲ ಅಂದ್ರೆ ರೋಮಪುರದವರಿಗೆ ಬಳಸ್ತಾ ಇಲ್ಲ. ನೀವು ಎರಡು ಪುಸ್ತಕಗಳನ್ನ ತಗೊಂಡು ನೋಡಿದಾಗ ಎರಡು ವಿಭಿನ್ನವಾಗಿರುತ್ತೆ. ಅಂದ್ರೆ ಇಬ್ರಿಯದವರಿಗೂ ಅಂದ್ರೆ ಯಹೂದ್ಯರಿಗೆ ರೋಮನ್ ಅಂದ್ರೆ ಸಾಮಾನ್ಯವಾಗಿ ಗ್ರೀಕರು, ರೋಮನ್ ಎಲ್ಲ ಕೂಡ ಇದ್ರು ಅಲ್ಲಿ. ಈ ರೋಮ್ ಜನರಿಗೆ ಎರಡು ಪತ್ರಿಕೆಯಲ್ಲಿ ಬರುವಂತ ಸನ್ನಿವೇಶಗಳು, ಸಂಭವಗಳು ಬೇರೆ ಬೇರೆ ಆಗಿತ್ತು ಅಂತ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲಗೆ ಏನ್ ಗೊತ್ತಿತ್ತು ಅಂದ್ರೆ, ಗ್ರೀಕರಿಗೆ ಯಾವ ರೀತಿ ಹೇಳ್ಬೇಕು, ಅನ್ಯ ಜನರಿಗೆ ಯಾವ ವಿಚಾರ ಮಾತಾಡ್ಬೇಕಂತ ಗೊತ್ತಿತ್ತು, ಜ್ಞಾನ ಇತ್ತು. ಯಹೂದ್ಯರ ಹತ್ರ ಮಾತಾಡ್ಬೇಕಾದ್ರೆ ಏನ್ ವಿಚಾರ ಮಾತಾಡ್ಬೇಕಂತ ಗೊತ್ತಿತ್ತು ಅಲ್ವಾ. ಅದರಿಂದ ನೋಡ್ರಿ, ಈ ಜವಾಬ್ದಾರಿನ ಯಾರ್ ಕೈಲಿ ಕೊಟ್ಬಿಟ್ಟಿದಂದ್ರೆ ಅಪೊಸ್ತಲ ಪೌಲ ಕೈಯಲ್ಲಿ ದೇವ್ರ ಏನ್ ಮಾಡಿದ್ರು, ಕೊಟ್ಟಿದ್ರು. ಜವಾಬ್ದಾರಿಗೆ ಯೋಗ್ಯವಾದಂತ ವ್ಯಕ್ತಿ ಆಗಿದ್ರು. ಯಾವ ರೀತಿ ಜ್ಞಾನವಾಗಿ ಆ ಕೆಲಸವನ್ನ ಮಾಡಿ ಮುಗಿಸ್ತಾರಂದ್ರೆ,
ಈ ರೋಮಪುರದ ಪತ್ರಿಕೆನೇ ನಮ್ಗೊಂದು ದೊಡ್ಡ ಸಾಕ್ಷಿಯಾಗಿರುತ್ತೆ. ಅನ್ಯ ಜನದವರಿಗೆ ಬರೆಯುವಂತ ಪತ್ರಿಕೆಗಳನ್ನ ತಗೊಂಡಾಗ ಅದು ದೊಡ್ಡ ಒಂದೇನಾಗಿರುತ್ತೆ, ನಮ್ಗೊಂದು ಲೆಸನ್ ಆಗಿರುತ್ತೆ ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ಈ ಒಂದು ಕೆಲಸ, ಈ ಒಂದು ರಕ್ಷಣೆ ಮಾಡುವಂತ ಕೆಲಸವನ್ನ ಅಪೊಸ್ತಲ ಪೌಲ್ ಮಾಡಿದ್ರು. ಈ 16ನೇ ವಾಕ್ಯದಲ್ಲಿ ಇರುವಂತ ರೀತಿಯಲ್ಲಿ ಯಹೂದ್ಯರಿಗೂ ಮತ್ತೆ ಗ್ರೀಕರಿಗೂ ನನ್ನ ಒಂದು ಜವಾಬ್ದಾರಿ ಇದೆ, ಆ ಕೆಲಸವನ್ನು ಮಾಡ್ಬೇಕಾಗಿದೆ ಅಲ್ವಾ? ಸೊ ಈ ಸ್ವಾರ್ಥ ಏನಾಗಿದೆ, ಕ್ರಿಸ್ತನ ಸ್ವಾರ್ಥ ವಿಷಯನ ನಾಚಿಕೊಳ್ಳಿದ್ರೆ ಅದು ಮೊದಲು ಯಹೂದ್ಯರಿಗೂ ತರವಾಗಿ ಗ್ರೀಕರಿಗಂತೂ ನಂಬುವ ಪ್ರತಿಯೊಬ್ಬರು ರಕ್ಷಣೆಗಾಗಿ ದೇವರ ಶಕ್ತಿ ಆಗಿದೆ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ, ಅಲ್ಲಿ ಮಾತಾಡ್ತಾರೆ. ಓಕೆನಾ? ಸೊ ಹಾಗೆ ಕಂಟಿನ್ಯೂ ಮಾಡ್ತಾ 17ನೇ ವಾಕ್ಯವನ್ನ ನೋಡೋಣ. ರೋಮಪುರದವರಿಗೆ 1ನೇ ಅಧ್ಯಾಯ 17ನೇ ವಾಕ್ಯ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯು ಪ್ರಕಾರ ಆ ನೀತಿಯು ನಂಬಿಕೆ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಪಡಿಸುವಂತದಾಗಿದೆ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಅಲ್ವಾ? ದೇವರಿಂದ ದೊರಕುವಂತ ಆ ನೀತಿ ನೋಡ್ರಿ. ಈ ನೀತಿ ಅಂತ ತಗೊಳ್ಬೇಕಾದ್ರೆ ಪ್ರಪಂಚದಲ್ಲಿ ಸಾವಿರಾರು ಧರ್ಮಗಳಿದೆ, ಸಾವಿರಾರು ಜನರು ಅವ್ರದೇ ಆದಂತ ದೇವರುಗಳ ಹೆಸರಲ್ಲಿ ವಿಗ್ರಹಗಳನ್ನ ಆರಾಧನೆ ಮಾಡ್ತಾ ಇದಾರೆ. ಅವರಿಗೆ ಅದು ನಿಜ ಇಲ್ಲ ಅಂತ ಗೊತ್ತಿದ್ರು ಬೇರೆ ದಾರಿ ಇಲ್ದೆ ಏನ್ ಮಾಡ್ತಾ ಇದಾರೆ, ಕೆಲವೊಬ್ರು ಆರಾಧನೆ ಮಾಡೋರು ಉಂಟು, ಕೆಲವರಿಗೆ ಅದು ಸುಳ್ಳಂತಾನೆ ಗೊತ್ತಿಲ್ಲ. ಹೀಗೆ ಮೂಢನಂಬಿಕೆಯ ಹಾದಿಯಲ್ಲಿ ಇಡೀ ಪ್ರಪಂಚ ಮುಳುಗೋಗಿದೆ. ಆದ್ರೆ ಈಗ ದೇವರಿಂದ ದೊರಕುವಂತ ಒಂದು ವಿಷಯ, ಅನ್ಲೆಸ್ ಅವ್ರಿಗೆ ಯಾರಾದ್ರೂ ಹೋಗಿ ಆ ವಿಷಯವನ್ನ ಹೇಳ್ದೆ, ಅವ್ರ ಹತ್ರ ಮಾತಾಡದೆ, ಆ ಬೆಳಕು ಆ ಕತ್ತಲೆಯಲ್ಲಿ ಅವ್ರಿಗೆ ಏನಾಗಲ್ಲ, ಗೊತ್ತಾಗೋದಕ್ಕೆ ಸಾಧ್ಯತೆ ಇಲ್ಲ. ಆಗ ದೇವರಿಂದ ದೊರಕುವಂತ ನೀತಿ, ಆ ನೀತಿ ಏನ್ ಮಾಡ್ಬೇಕಂದ್ರೆ ಅವ್ರು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಚಾರವನ್ನ ದೇವ್ರು ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ, ಇಡೀ ಲೋಕದಲ್ಲಿರುವಂತ ಒಂದು ವಿಚಾರಕ್ಕೆ ತುಂಬಾ ಅಪೋಸಿಟ್ ಆಗಿರುವಂತ ವಿಚಾರನ ಇಟ್ಟಿದ್ದಾರೆ. ಯಾವ ರೀತಿ ಅಪೋಸಿಟ್ ಆಗಿದೆ, ಹೇಗೆ ಅಪೋಸಿಟ್ ಆಗಿದೆ ಅಂತ ಹೇಳ್ತೀವಿ ಇದನ್ನ? ಹೇಗಂತ ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆ ಇಡೀ ಪ್ರಪಂಚದಲ್ಲಿ ನೀತಿ ನಿಯಮಗಳು ಕರ್ಮ ಮಾರ್ಗಗಳನ್ನು ಮಾಡೋದ್ರ ಮೂಲಕ ನೀತಿವಂತರಾಗ್ತೀವಿ ಅಂತ ಭಾವನೆ ಇಲ್ಲೋ ಎಲ್ಲಾ ಧರ್ಮದಲ್ಲಿ ತುಂಬಿಕೊಂಡಿದೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಯಾವ್ದೊಂದು ಧರ್ಮ ತಗೊಳ್ಳಿ, ಯಾವ್ದೊಂದು ಮತ ತಗೊಳ್ಳಿ ನೋಡಿ, ಇದನ್ನ ಮಾಡ್ಬೇಕು, ಇಲ್ಲಿ ಹೋಗಿ ಇಷ್ಟು ದೂರ ನೀವು ಪ್ರಯಾಣ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ಆ ದೇವರ ದರ್ಶನ ಪಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಆಗುತ್ತೆ. ಇಲ್ಲ ನೀವೇನ್ ಮಾಡ್ರಿ, ಇಂಥ ಪೂಜೆ ಪುರಸ್ಕಾರಗಳನ್ನ ಮಾಡ್ರಿ, ಇಂಥ ದಾನ ಧರ್ಮಗಳನ್ನ ಮಾಡ್ರಿ, ಈ ಬೆಟ್ಟವನ್ನ ಅಷ್ಟು ದೂರ ಹತ್ಕೊಂಡು ಹೋಗ್ರಿ, ಇಲ್ಲೋಗಿ ಏನ್ ಮಾಡ್ರಿ, ಕೂದಲನ್ನ ಕೊಟ್ಟು ಬನ್ರಿ, ಈ ನೀರಲ್ಲಿ ಮುಳುಗ್ ಬನ್ರಿ, ಈ ನೀತಿ ನಿಯಮಗಳಿದೆ. ಮತ್ತೆ ಇನ್ನು ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ, ಹೌದು ನೀನ್ ಒಳ್ಳೆಯವನಾಗಿರೋ ಕಲ್ತ್ಕೋ, ದಾನ ಧರ್ಮ ಮಾಡೋದ್ ಕಲ್ತ್ಕೋ, ಜನರಿಗೆ ಉಪಕಾರ ಮಾಡೋದ್ ಕಲ್ತ್ಕೋ, ನೀನ್ ಒಳ್ಳೆಯವನಾಗಿದ್ರೆ ಮಾತ್ರ ನಿನಗೆ ಒಳ್ಳೆಯ ಅವಕಾಶ ಸಿಗುತ್ತೆ, ನಿನಗೆ ಮನಃಶಾಂತಿ ಸಿಗುತ್ತೆ, ನಿಮ್ಗೆ ಸ್ವರ್ಗ ಸಿಗುತ್ತೆ, ಈ ರೀತಿ ಭಾವನೆಗಳು ಎಲ್ಲ ಕಡೆ ತುಂಬಿಕೊಂಡಿದೆ. ಆದ್ರೆ ದೇವರ ಒಂದು ನೀತಿ ಅಂತ ವಿಚಾರ ಬಂದಾಗ ನಿಜವಾಗ್ಲು ದೇವರು ಅದನ್ನ ಅವರಿಗೆ ಸ್ಪಷ್ಟ ಮಾಡುವಂತ ವಿಷಯ ಏನಪ್ಪಾ ಅಂದ್ರೆ, ನೀವು ನಂಬಿಕೆಯಿಂದಲೇ ಏನಾಗ್ತೀರಾ, ನೀತಿವಂತರಾಗ್ತೀರಾ. ಮೊದಲನೇ ವಿಷಯ ನಂಬಿಕೆ. ಏನು ಕ್ರಿಯೆಗಳು ಮಾಡಿದೆ, ಏನೋ ದೊಡ್ಡ ತ್ಯಾಗ ಮಾಡಿದೆ. ಮೊದಲು ಅವರೆಲ್ಲರೂ ತೋರ್ಪಡಿಸ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ನಂಬಿಕೆ. ನೋಡಿ, ನಂಬಿಕೆ ಅನ್ನೋ ವಿಷಯವನ್ನ, ನಂಬಿಕೆಯಿಂದಲೇ ನೀತಿವಂತರಾಗ್ತೀವಿ ಅಂತ ವಿಷಯವನ್ನ ಅಪೊಸ್ತಲ ಪೌಲ್ ಹಲವು ಕಡೆ ಇದನ್ನ ಏನ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಹಲವು ಕಡೆ ಏನ್ ಮಾಡ್ತಾರೆ, ಅದನ್ನ ಬರೀತಾರೆ. ರೈಟ್ ಅಲ್ವಾ? ಸೊ ಹಲವು ಕಡೆ ಅಂತ ಹೇಳ್ಬೇಕಾದ್ರೆ ಅಪೊಸ್ತಲ ಪೌಲ್ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ನಂಬಿಕೆಗೆ ಸಂಬಂಧಪಟ್ಟ ವಿಷಯಗಳನ್ನ ಇಬ್ರೇದವರೆಗೂ ಬರೆದಂತ ಪತ್ರಿಕೆ ಕೂಡ ಏನ್ ಮಾಡಿದ್ರು, ಅದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ನಾವೆಲ್ಲ ಅದು ಕೂಡ ನಾವು ಓದಿರ್ತೀವಿ ಅಲ್ವಾ? ನಾವು ಇಬ್ರೇದವರಿಗೆ 11ನೇ ಅಧ್ಯಾಯದಲ್ಲಿ ಇರ್ಬೋದು, ಕೆಲವೊಂದು ವಿಷಯಗಳಿರ್ಬೋದು, ಇದೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ನಂಬಿಕೆಗೆ ಸಂಬಂಧಪಟ್ಟಂತ ಹಲವಾರು ವಿಷಯನ ಮಾತಾಡ್ತಾರೆ. ಈ ದೇವ್ರ ಮಕ್ಳಿಗೆ ನೀವು ಅರ್ಥ ಮಾಡ್ಕೊಬೇಕಿರೋಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮೊದಲನೇ ಒಂದು ಹಂತ, ನಮ್ಮ ಪ್ರಾರಂಭಿಕ ಹಂತ, ಕರ್ತನಾದ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತೀವಿ, ನಾವು ಸಂಪೂರ್ಣವಾಗಿ ನಂಬ್ತೀವಿ. ಆ ನಂಬೋದಕ್ಕೆ ಯಾವುದೇ ದೊಡ್ಡ ತ್ಯಾಗ ನಾವೇನು ಮಾಡಿರಲ್ಲ, ಬದಲಾಗಿ ಹೃದಯದಿಂದ ನಾವು ಸಂಪೂರ್ಣವಾಗಿ ನಂಬೇಕು ಅನ್ನೋದು ದೇವ್ರು ಏನ್ ಮಾಡ್ತಾರೆ, ಅಪೇಕ್ಷಿಸ್ತಾರೆ. ಅದು ದೇವರ ದೃಷ್ಟಿಯಲ್ಲಿ ಅವಾಗ ಮಾತ್ರ ಅದನ್ನ ನೀತಿ ಅಂತ ಕನ್ಸಿಡರ್ ಮಾಡಲ್ಪಡುತ್ತೆ. ಈ ನೀತಿ ನಿಜವಾಗ್ಲೂ ಈ ಲೋಕದಲ್ಲಿ ದೇವರನ್ನ ಹುಡುಕ್ತಿರುವಂತ ಒಂದು ವ್ಯಕ್ತಿ, ಆತನು ಯಾವ ಧರ್ಮದಲ್ಲೇ ಇರ್ಲಿ, ದೇವರಿಗೋಸ್ಕರ ತನ್ನನ್ನ ತ್ಯಾಗ ಮಾಡ್ಬೇಕಂತ ಬಯಸುವಂತ ವ್ಯಕ್ತಿ, ದೇವರ ವಿಷಯಗಳನ್ನ ತಿಳ್ಕೊಂಡು ಅವ್ರಿಗೋಸ್ಕರ ಬದುಕ್ಬೇಕು ಅನ್ನೋಂಥ ವ್ಯಕ್ತಿ, ಯಾರಿಗಾದ್ರೂ ಈ ವಿಷಯ ಸಿಕ್ತು, ಅವ್ರ ಮನಸ್ಸಿಗೆ ಅರ್ಥವಾಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷವಾಗುತ್ತೆ. ಯಾಕೆ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ, ಏನಾದ್ರು ತ್ಯಾಗ ಮಾಡಿದ್ರೆ ಮಾತ್ರ ದೇವ್ರು ನಮ್ಗೆ ಉಳಿತಾರೆ, ದೇವ್ರು ನಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ, ದೇವ್ರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಕಾಣಿಸ್ಕೊಳ್ತೀವಿ ಅಂತ ತಿಳ್ಕೊಂಡ್ವಿ. ಇಲ್ಲದಿದ್ರೆ ನಾವೇನ್ ಮಾಡ್ಬೇಕು, ಪುಣ್ಯ ಗುಣಗಳನ್ನ, ಒಳ್ಳೆ ಪುಣ್ಯ ಕಾರ್ಯಗಳು ಮಾಡಿದ್ರೆ, ಇಲ್ಲದಿದ್ರೆ
ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡ್ರೆ ಮಾತ್ರ ನಾವೇನಾಗ್ತೀವಿ, ನಾವು ದೇವರ ದೃಷ್ಟಿ ಮೆಚ್ಚುಗೆ ಆಗಿರ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ದೇವ್ರು ಹಾಕಿರೋದು, ನೀವು ಪಾಪಿಗಳೇ, ನಿಮ್ಮಲ್ಲಿ ಒಳ್ಳೆ ವಿಷಯ ಇದೆ ಅಂತ ತಿಳ್ಕೊಂಬೇಡ್ರಿ. ಆದ್ರೆ ನನ್ನ ಮಗನನ್ನ ನೀವೇನ್ ಮಾಡ್ರಿ, ನಂಬಬೇಕು. ನಂಬಿದ್ರೆ ಏನಾಗುತ್ತೆ ನಿಮ್ಗೆ, ನಿಮಗೆ ಆ ರಕ್ಷಣೆ ಇದೆ, ನೀವು ಬದುಕ್ತೀರಾ ಅನ್ನೋ ವಿಷಯ ಸತ್ಯವೇದ ಬಿಟ್ಟು ಬೇರೆಲ್ಲೂ ಮಾತಾಡ್ತಿಲ್ಲ ಕ್ರಿಸ್ತನ ಪ್ರೀತಿಸರಸವ್ರೆ. ಅಪೊಸ್ತಲ ಪಾಲ್ ಕೂಡ ಏನ್ ಮಾಡ್ತಾರೆ, ಇದೇ ವಿಷಯವನ್ನ ಮಾತಾಡ್ತಾರೆ, ಇದೇ ವಿಚಾರವನ್ನು ಮಾತಾಡ್ತಾರೆ. ಇನ್ನೇನು ಲೋಕ ದೃಷ್ಟಿ ತಗೊಂಡಾಗ ನೀತಿವಂತರ ಅಂದ್ರೆ ಏನೋ ಗೊತ್ತಿಲ್ಲ ಅವ್ರಿಗೆ, ಪರಿಶುದ್ಧವಂತರ ಅಂದ್ರೆ ಏನೋ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಲೋಕದವರಿಗೆ ಇವು ಯಾವಾಗಲ ಡಿಫ್ರೆನ್ಸ್ ಗೊತ್ತಿಲ್ಲ ಅವರಿಗೆ. ಪರಿಶುದ್ಧವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೀತಿವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದೇ ದೇವ್ರು ನಮ್ಗೆ ಹಂತ ಹಂತವಾಗಿ ಆ ವಿಷಯವನ್ನ ಮಾಡ್ತಾರೆ, ಇಲ್ಲಿ ತಿಳಿಸ್ಕೊಡ್ತಾ ಇದೆ ಅಲ್ವಾ? ಇಲ್ಲಿ ನಮ್ಗೆ ಏನಾದ್ರೂ ಡೌಟ್ ಇದೆಯಾ? ನಾವು ನೀತಿವಂತರಾಗ್ಬೇಕಾದ್ರೆ, ಇಲ್ಲ ಬ್ರದರ್ ನಂಬಿಕೆಯಿಂದ, ಇಲ್ಲ ಬ್ರದರ್ ಬೇರೆ ಏನೋ ದಾರಿ ಇದೆ ಅನ್ನೊಂದ್ ರೀತಿ ನಾವೇನ ತಿಳ್ಕೊಂಡಿದೀವಾ? ನಮ್ಗೆ ಯಾರಾದ್ರೂ ಆತರ ಭಾವನೆ ಇದೆಯಾ? ಇಲ್ಲ. ಕ್ರಿಸ್ತನ ಪ್ರೀತಿಸರಸರು, ದೇವರ ನೀತಿವಂತರಾಗುವಂತ ಒಂದು ಭಾಗ್ಯ, ಒಂದು ಆಶೀರ್ವಾದ ನಮ್ಗೆ ಸಿಕ್ಕಿರೋದು ನಂಬಿಕೆಯಿಂದ. ಯಾಕಂದ್ರೆ ರೋಮಪುರದವರಿಗೆ ಪತ್ರಿಕೆ ಬರೀತಾ ಇದ್ರಿಂದ ಇದು ರೋಮಪುರದವ್ರಿಗೆ ಮಾತ್ರವಲ್ಲ, ಇಡೀ ಅನ್ಯ ಜನರು ಕೂಡ ಬರೀತಾ ಇದಾರೆ, ಅದ್ರಲ್ಲಿ ನಾವು ಕೂಡ ಅಡಕವಾಗಿದ್ವಿ. ಆದ್ರಿಂದ ಈ ನೀತಿ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ಸರಿ, ಈಗ ಮುಂದಿನ ವಿಚಾರಕ್ಕೆ ಬರ್ಬೇಕಾದ್ರೆ, ಈ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅಂತ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ 2 ವಿಷಯ ಬರುತ್ತೆ. ಮೊದಲನೇದಾಗಿ, ನಾವು ನಂಬ ಮೇಲೆ ನೀತಿವಂತರಾಗ್ತೀವಿ. ನೀತಿವಂತರಾದ್ರ ಮೇಲೆ ಏನ್ ಮಾಡ್ಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು ಅಲ್ವಾ? ನಾವು ನಂಬಿಕೆಯಿಂದ ನೀತಿವಂತರಾಗ್ತೀವಿ ಅನ್ನೋದು ಮೊದಲನೇ ವಿಷಯ. ನಾವು ನೀತಿವಂತರಾದ್ಮೇಲೆನೂ ಕೂಡ ದೇವರ ವಾಕ್ಯದ್ರೆ ಏನಾಗ್ಬೇಕು? ನಿರಂತರ ನಂಬಿಕೆನ ನಾವು ಇಟ್ಕೊಂಡಿರ್ಬೇಕಾಗಿರೋದು 2ನೇ ವಿಷಯ. ನಿಮ್ಗೆ ಈ ವಿಷಯ ಎಷ್ಟು ಮಟ್ಟಿಗೆ ಅರ್ಥವಾಯ್ತು ಅಂತ ಗೊತ್ತಿಲ್ಲ. ಫಸ್ಟ್ ಸ್ಟೆಪ್, ಮೊದಲನೇ ಒಂದು ಭಾಗ, ನಾವು ನಂಬಿದ್ರೆ ಮಾತ್ರ ದೇವರ ಹತ್ರ ಬರಕ್ಕಾಗುತ್ತೆ. 2ನೇ ಭಾಗ, ದೇವರ ಸನ್ನಿಧಿಯಲ್ಲಿ ನಾವು ಯಾವಾಗಲೂ ಕಾಣಿಸ್ಕೊಳ್ಬೇಕು, ಯಾವಾಗ್ಲೂ ಇರ್ಬೇಕಂದ್ರೆ ಆ ನಂಬಿಕೆನ ಮುಂದುವರಿಸಬೇಕಾಗುತ್ತೆ ಅಲ್ವಾ? ದೇವ್ರೇನ್ ಮಾಡ್ತಾ ಇದ್ರೆ ಈ 2 ವಿಷಯಗಳನ್ನ ನೋಡ್ತಾರೆ. ಹಾಗೆ ನಾವು ಮೊದಲನೇ ಹಂತಕ್ಕೆ ಬರ್ಬೇಕಾದ್ರೆ, ನಂಬಿಕೆಯನ್ನ ಇಡ್ಬೇಕಂದ್ರೆ ನಾವೇನೋ ದೊಡ್ಡ ವಿಷಯ ಏನ್ ಮಾಡ್ಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಕನು, ನಮ್ಮ ಪಾಪಕ್ಕೋಸ್ಕರ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದನು, ರಕ್ತವನ್ನು ಸುರಿಸಿದನು. ಹೌದು, ಆತನು ನಂಬಿದ್ರೆ ಸಾಕು. ನನ್ನ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಕ್ರಿಸ್ತನ ನಂಬೋದ್ರ ಮೂಲಕ ದೇವರ ಬಳಿಗೆ ನಾನು ಬರ್ಬೋದು, ದೇವರು ನನ್ನ ಏನ್ ಮಾಡ್ತಾರೆ, ಅಂಗೀಕರಿಸ್ತಾರೆ ಅಂತ ಒಂದು ನಂಬಿಕೆ ನನ್ನಲ್ಲಿ ಯಾವಾಗ ಬೆಳೀತೋ, ಆಗ ದೇವ್ರು ನನ್ನ ನೀತಿವಂತನಾಗಿ ನೋಡ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಆದ್ರೆ ಅದೇ ನೀತಿವಂತನೊಂದು ಗುಣಗಳನ್ನ ನಾನು ದೇವರ ಮುಂದೆ ನಿರಂತರವಾಗಿ ಇಟ್ಕೊಬೇಕು. ದೇವ್ರು ನನ್ನನ್ನ ಆ ನೀತಿವಂತನ ಸ್ಥಾನದಲ್ಲೇ ನಾನು ನೋಡ್ಬೇಕಂದ್ರೆ, ದೇವ್ರ ಮಕ್ಳು ನಮ್ಗೆ ಇನ್ನೊಂದು ನಂಬಿಕೆ ಬೇಕು. ಅದೇನಪ್ಪಾ ಅಂದ್ರೆ, ನಾನು ಇಟ್ಟಂತ ಮೊದಲೇ ನಂಬಿಕೆ ಮಾತ್ರ ಅಲ್ಲ, ಆ ನಂಬಿಕೆ ನನಗೆ ಆ ತಕ್ಷಣದಲ್ಲಿ ಬಂದಾದಂತ ಆ ಒಂದು ಜ್ಞಾನಕ್ಕೆ, ಆ ಸತ್ಯಕ್ಕೆ ನಾನು ಮಾಡ್ತೆ ಬೆಲೆ ಕೊಟ್ಟು ಅದಕ್ಕೆ ನಂಬಿಕೆ ಇಟ್ಟೆ ಅಷ್ಟೇ. ಏನದು? ಆ ತಕ್ಷಣದಲ್ಲಿ ಬಂದಂತ ಒಂದು ಸತ್ಯ, ಕರ್ತನಾದ ಯೇಸು ಕ್ರಿಸ್ತನು ಲೋಕದ ರಕ್ಷಕರು, ನಮ್ಮ ಪಾಪಕ್ಕೋಸ್ಕರ ಮರಣವನ್ನು ಹೊಂದಿದ್ದಾನೆ. ಆದ್ರೆ 2ನೇ ಭಾಗ ಏನಪ್ಪಾ ಬರುತ್ತಂದ್ರೆ, ಆತನ ವಾಗ್ದಾನದ ಮೇಲೆ, ಆತನ ಸತ್ಯದ ಮೇಲೆ ನಂಬಿಕೆನ ಬೆಳೆಸ್ಕೊಳ್ಳೋದು ಅನ್ನೋದು 2ನೇ ಒಂದು ಭಾಗವಾಗುತ್ತೆ. ಅದಕ್ಕೆ ಇಲ್ಲಿ ವಾಕ್ಯ ಏನ್ ಹೇಳ್ತಿದ್ರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನಾವು ಕೂಡ ಏನಾಗ್ತೀವಿ ಅಂದ್ರೆ, ಈ ನಂಬಿಕೆ ಇಲ್ಲದೆ ಇದ್ರೆ ನಾವಂತೂ ಜೀವಂತವಾಗಿರ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ದೇಹ ಚೆನ್ನಾಗಿರುತ್ತೆ, ಉಸಿರಾಟ ಚೆನ್ನಾಗಿರುತ್ತೆ, ಹೃದಯ ಕೂಡ ಬಡಿತಾ ಇರುತ್ತೆ, ಅದೆಲ್ಲ ಇರುತ್ತೆ, ಲೈಫ್ ನಡೀತಾ ಇರುತ್ತೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಸತ್ತವರಾಗಿರ್ತೀವಿ. ದೇವರ ವಾಗ್ದಾನಗಳ ಮೇಲೆ, ದೇವರ ಸತ್ಯದ ಮೇಲೆ ಯಾವಾಗ ನಂಬಿಕೆಯನ್ನು ನಾವು ಕಲ್ಕೊಳ್ತೀವೋ, ಆಗ ನಾವು ಆ ಬದುಕು ಅಂದ್ರೆ ಜೀವಂತವಾಗಿರಲ್ಲ ದೇವರ ದೃಷ್ಟಿ ಅಲ್ವಾ? ಕೆಲವರು ಇವತ್ತವರೆಗೂ ಹಾಗೆ. ಯಾಕಂದ್ರೆ ಕೆಲವರ ನಂಬಿಕೆ ಏನನ್ಬಿಟ್ಟು ಅವರವರ ನಂಬಿಕೆ ಅವರವರಿಗೆ ಗೊತ್ತಿದೆ. ಎಷ್ಟು ಮಟ್ಟಿಗೆ ದೇವರ ಸತ್ಯದ ಮೇಲೆ ನಾವು ನಂಬಿಕೆ ಇಡ್ತಾ ಇದೀವಿ, ಎಷ್ಟು ಮಟ್ಟಿಗೆ ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಡ್ತಾ ಇದೀವಿ ಅಂತ ಅವರವರಿಗೆ ಗೊತ್ತಿದೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವರ ಸತ್ಯದ ಮೇಲೆ ಇಡುವಂತ ನಂಬಿಕೆ ಅಂದ್ರೇನು, ದೇವರ ವಾಗ್ದಾನದ ಮೇಲೆ ಇಡುವಂತ ನಂಬಿಕೆ ಅಂದ್ರೇನು ಅಲ್ವಾ? ಸೊ ನಮ್ಮ ಜೀವನ ಈ ಭೂಮಿಯಲ್ಲಿ ಇದೇ ಪ್ರಕಾರ ನಡೆಯುತ್ತೆ. ನಾವು ಬದುಕಿರೋದೇ ಇದಕ್ಕೋಸ್ಕರ. ಯಾವಾಗ ದೇವರಲ್ಲಿ ಅರ್ಪಣೆ ನೋಡಿ, ನಾನು ಮೊದಲೇ ಭಾಗ ಹೇಳಿದ್ನಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟು ನಾನು ನೀತಿವಂತನಾದೆ, ನಾನು ಸತ್ತವನಾಗಿದ್ದೆ, ನನಗೆ ಜೀವಂತವಾಗುತ್ತೆ, ನೀತಿವಂತರ ಅಂತ ಅಂಗೀಕರಿಸಲ್ಪಟ್ಟೆ. ಈಗ ನನ್ನ ನೀತಿವಂತರ ಈ ಒಂದು ಸ್ಥಾನ ದೇವರ ಸನ್ನಿಧಿಯಲ್ಲಿ ಯಾವಾಗ್ಲೂ ಉಳಿದಿರ್ಬೇಕಂತ ನೋಡಿ. ಇದನ್ನ ಏನಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ? ಜಸ್ಟಿಫಿಕೇಶನ್ ಅಂತ ಕರೀತೀವಿ, ನೀತಿವಂತರಾಗೋದು. ಇಲ್ಲಿಂದ 2ನೇ ಹಂತ ಒಂದಿದೆ, ಸ್ಯಾಂಟಿಫಿಕೇಶನ್, ಪರಿಶುದ್ಧವಂತರಾಗೋದು. ರೈಟ್ ಅಲ್ವಾ?
ಆ ಪರಿಶುದ್ಧವಂತರಾಗುವಂತ ಒಂದು ಹಂತ ಇದೆಯಲ್ಲ, ಆ ಹಂತದಲ್ಲಿ ಈ ನೀತಿವಂತನಾಗಿರುವಂತ ಹಂತ ಕಂಟಿನ್ಯೂ ಆಗಿರುತ್ತೆ. ಜೊತೆಗೆ ಪರಿಶುದ್ಧವಾಗಿರುವಂತ ಹಂತಕ್ಕೆ ನಾವ್ ಏನಾಗಿರ್ತೀವಿ, ಹೋಗಿರ್ತೀವಿ. ನೀತಿವಂತರಿಂದ ಮುಂದಿನ ಹಂತಕ್ಕೆ ಹೋಗಿರ್ತೀವಿ. ಸರಿ, ಅದು ಆ ವಿಚಾರಗಳ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ ಬೇಕಾಗಿಲ್ಲ. ಆದ್ರೆ ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ನಾನು ನೀತಿವಂತನಾಗ್ಬಿಟ್ಟಿದೀನಿ. ನೀತಿವಂತನಾದ್ಮೇಲೆ ಈಗ ನಾನು ದೇವರ ದೃಷ್ಟಿಯಲ್ಲಿ ಯಾವಾಗಲೂ ನೀತಿಯಾಗಿ ಕಾಣಿಸ್ಕೊಳ್ಬೇಕಾದ್ರೆ ನಂಬಿಕೆ ಸತ್ಯದಲ್ಲಿ, ವಾಗ್ದಾನದಲ್ಲಿ ಇಡ್ಬೇಕು. ಈಗ ಸತ್ಯದಲ್ಲಿ ನಂಬಿಕೆ ಅಂದ್ರೆ ಏನು ಅಂತ ಹೇಳಿದ್ರೆ, ಸತ್ಯ ಅಂದ್ರೆ ದೇವರ ಯೋಚನೆಗಳು, ದೇವರ ಪ್ಲಾನ್, ದೇವರು ಕೊಡುವಂತ ಬೋಧನೆಗಳು. ಇದ್ರಲ್ಲಿ ನಂಬಿಕೆ ಇಡ್ತಾ ಇದ್ದೀನಿ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಮ್ಮ ನಂಬಿಕೆಯನ್ನ ಕೆಡಿಸುವಂತ ಹಲವಾರು ವಿಷಯಗಳು ಕೂಡ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮ್ ಕೂಡ ಇದೇ ವಿಷಯನ ಮಾತಾಡಿದ್ದೀನಿ. ನೋಡ್ರಿ, ನರಕ ಇಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ನರಕ ಇಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಬೆಂಕಿ, ಉರಿಯುವ ಬೆಂಕಿ ಇಲ್ಲ ಅಂತ ಹೇಳ್ತಾ ಇದೆ. ಕರೆಕ್ಟ್ ಬ್ರದರ್, ನಾನು ಕೂಡ ಒಪ್ಕೊಳ್ತೀನಿ. ಸಾಮಾನ್ಯವಾಗಿ ಕೆಲವೊಂದು ಟೈಮಲ್ಲಿ ಕೆಲವ್ರು ಮಾತಾಡೋದು, ಬೇರೆಯವ್ರು ನಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ ಈ ರೀತಿ ಮಾತಾಡ್ತಾರೆ, ನಾನು ಒಪ್ಕೊಳ್ತೀನಿ ಅಲ್ವಾ. ಆದ್ರೆ ನೋಡ್ರಿ, ಶಾಶ್ವತವಾಗಿ ದೇವ್ರು ಒಬ್ಬನ ನರಕದಲ್ಲಿ ಹಾಕಲ್ಲ. ಆದ್ರೆ ಸ್ವಲ್ಪ ಕಾಲ ಏನ್ ಮಾಡ್ತಾರೆ, ಅವ್ರನ್ನ ನರಕದಲ್ಲಿ ಹಾಕ್ತಾರೆ, ಬೇಯಿಸ್ತಾರೆ. ವಾಕ್ಯ ಇದೆ, ನಾನು ಕೊಡ್ತೀನಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ನಿಮ್ ಪಾಯಿಂಟ್ ನ. ಸ್ವಲ್ಪ ದಿನ ಬೆಂಕಿಲಿ ಏನ್ ಮಾಡ್ತಾರೆ, ಅವ್ರನ್ನ ಹಾಕ್ತಾರೆ. ಅಲ್ಲಿಂದ ಈಚೆಗೆ ಅವ್ರಿಗೆ ಏನ್ ಮಾಡ್ತಾರೆ, ಎಜುಕೇಶನ್ ಕೊಡಿ, ಹೊಡೆ ತಗೊಂಡ್ಬರ್ತಾರೆ. ನೋಡ್ರಿ, ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಯಾರಾದ್ರೂ ನಮ್ಮ ಹತ್ರ ಈ ತರ ಮಾತಾಡಿದಾಗ ನಮ್ಮ ನಂಬಿಕೆಯಲ್ಲಿ ಶೇಕ್ ಆಗ್ತಾ ಇರುತ್ತೆ. ಹೌದಾ, ಈ ತರ ಇದೆಯಾ, ನಾನು ಈ ತರ ಕೇಳಿಲ್ವಲ್ಲ, ಈ ತರ ನಾನು ಗಮನಿಸಿಲ್ವಲ್ಲ, ಅಂದ್ರೆ ಈ ತರ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ, ಅಂದ್ರೆ ಅವ್ರು ನನ್ ತಪ್ಪ ಹೇಳ್ಕೊಟ್ಬಿಟ್ರ, ಇಲ್ಲ ನಾನು ಅರ್ಥ ಮಾಡ್ಕೊಂಡಿದ್ ತಪ್ಪ, ಇಲ್ಲ ನನಗೆ ಹೇಳ್ಕೊಡ್ತಾರ ಕರೆಕ್ಟ್ ಹೇಳ್ಕೊಡ್ತಿದಾರ. ಇಲ್ಲೇನಾಯ್ತು ಅಂದ್ರೆ ನಮ್ಮ ನಂಬಿಕೆ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಈ ಸತ್ಯದಲ್ಲಿ ಯಾವಾಗ ನಂಬಿಕೆ ಕಡಿಮೆ ಆಗುತ್ತೋ, ನಾವು ಹೋಗುವಂತ ರೂಟ್ ನಮ್ಗೆ ಗೊತ್ತಾಗಲ್ಲ. ಸತ್ಯ ಅನ್ನುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಗೆ ಒಂದು ರೋಡ್ ಮ್ಯಾಪ್ ಇದ್ದಂಗೆ, ಕರೆಕ್ಟಾ? ನಮ್ಗೆ ರೋಡ್ ಕ್ಲಿಯರ್ ಆಗಿ ಕಾಣಿಸ್ಕೊಂಡಿದ್ದಂಗೆ ಸತ್ಯ. ಈಗ ನಮ್ಗೆ ರೋಡ್ ಕಾಣಿಸ್ಬೇಕಾದ್ರೆ ಸತ್ಯ ಕ್ಲಿಯರ್ ಆಗಿರ್ಬೇಕು. ನೋಡಿ, ಸಭೆನೇ ಇಲ್ಲಪ್ಪ, 1,44,000 ಜನ ಮುಕ್ತಾಯವಾಯ್ತು ಅಂದ್ರೆ ನಾವ್ ಹೆಂಗ್ ಓಡ್ತೀವಿ? ಈ ತರನು ಮಾತಾಡೋರು ಇದೆ ತುಂಬಾ ಜನ. ಬ್ರದರ್, ಯಾವಾಗ ಮುಕ್ತಾಯವಾಯ್ತು ಚರ್ಚ್ ಕ್ಲಾಸ್? ನೀವ್ ಇನ್ನ ಹೋಗ್ತಿದ್ದೀರಾ? ಚರ್ಚ್ ಕ್ಲಾಸ್ ಇಲ್ಲ. ಈ ಜೋ ಐಟಮ್ಸ್ ಎಲ್ಲ ತಗೊಂಡ್ರೆ ಏನ್ ಮಾತಾಡ್ತಾರೆ? ಚರ್ಚ್ ಕ್ಲಾಸ್ 1,41,000 ಕ್ಲೋಸ್ಡ್. ನೆಕ್ಸ್ಟ್ ಭೂಮಿಗೆ ಸಂಬಂಧಪಟ್ಟಂತ ಕರೆಗೆ ನಾವು ಹೋಗ್ತಾ ಇರೋದು ಅಂತ ಹೇಳ್ತಾರೆ. ಈ ರೀತಿಯಾದ ಕೆಲವು ಜನ ಬಂದು ನಮ್ಮನ್ನ ಗೊಂದಲ ಮಾಡ್ಬೇಕಾದ್ರೆ ನಮ್ಮ ಸತ್ಯದಲ್ಲಿ ನಾವು ಬೆಳೆಸ್ಕೊಂಡಿರುವಂತ ನಂಬಿಕೆಗೆ ಏಟಾಗುತ್ತೆ. ಅಲ್ಲಿ ಏನಾದ್ರೂ ಏಟು ಆಯ್ತು ಅಂದ್ರೆ ನಾವು ಮುಂದುವರಿಯಲ್ಲ, ನಾವು ನೆಕ್ಸ್ಟ್ ಸ್ಟೆಪ್ ಇಡಕ್ಕಾಗಲ್ಲ. ನಮ್ಗೆ ರೋಡ್ ಗೊತ್ತಾಗಲ್ಲ, ಯಾವ ದಾರಿ ಅಂತ ಗೊತ್ತಾಗಲ್ಲ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆ. ಈ ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆ ಏನಪ್ಪಾ ಅಂದ್ರೆ, ದೇವರು ನಮಗೆ ನೋಡಿ, ನಮ್ಮ ವೈಯಕ್ತಿಕವಾಗಿ ನಮ್ಮ ಪ್ರತಿಯೊಬ್ಬರನ್ನು ನಿಮ್ ಹೆಸರನ್ನೇ ಕರೆದು ಮಾತಾಡ್ತಾರ ಅಂತ ಇಟ್ಕೊಳ್ಳಿ. ದೇವ್ರು ನಿಮ್ ಹೆಸರಿಗೆ ಕರಿತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಲ್ವಾ. ನಿಮ್ ಹೆಸರು ನೀವೇ ಕರ್ಕೊಳ್ಳಿ. ನೋಡ್ರಿ ಮಗಳೇ, ನಾನು ಇದನ್ನ ನಿಮ್ಗೆ ಹೇಳಿದ್ದೀನಿ, ಖಂಡಿತ ಇದು ಮಾಡ್ತೇನೆ, ನೀವು ಧೈರ್ಯವಾಗಿ ಮುಂದೆ ಬರೀರಿ. ನಾನು ನಿಮ್ಮನ್ನು ಬಿಟ್ಟು ಕೈ ಬಿಡೋದಿಲ್ಲ, ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮ ಎಲ್ಲ ಒಳಿತಿಗೋಸ್ಕರ ಮಾಡ್ತೀನಿ, ನಿಮ್ಮ ತಲೆಯಲ್ಲಿ ಕೂದಲೆಲ್ಲ ಎಣಿಸಲ್ಪಟ್ಟಿದೆ. ಈ ರೀತಿಯಾಗಿ ತುಂಬಾ ವಾಗ್ದಾನ ದೇವ್ರು ಮಾತಾಡಿದ್ದಾರೆ. ಒಂದ್ ವೇಳೆ ಇದ್ರಲ್ಲೇ ಇರುವಂತ ನಂಬಿಕೆ ನಮ್ಗೆ ಏನಾದ್ರು ಕಡಿಮೆ ಆಯ್ತು ಅಂದ್ರೆ, ರೋಡ್ ಇದೆ, ರೋಡ್ ಕಾಣಿಸ್ಕೊಳ್ತು, ಆದ್ರೆ ಏನಿಲ್ಲ ಅಂದ್ರೆ ಬೆಳಕಿಲ್ದೆ ಹೋಗ್ಬಿಡುತ್ತೆ. ಈಗ ಲೈಟ್ ಇಲ್ದೆ ಹೋದ್ರೆ ಹೆಂಗ್ ಹೋಗ್ತೀವಿ? ನನಗೆ ರೋಡ್ ಕಾಣಿಸ್ಕೊಳ್ತಾ ಇದೆ, ಆದ್ರೆ ಬೆಳಕಿಲ್ಲ ಅಲ್ವಾ. ನೋಡಿ, ಹಾಗಾಗಿ ನಾವು ಮುಂದಿನ ಹೆಜ್ಜೆ ಇಡಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳ್ತೀವಿ ಅಂದ್ರೆ, ನಾವು ಬದುಕೋದು ನಂಬಿಕೆಯಿಂದ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಸತ್ಯದ ಮೇಲೆ ಇರುವಂತ ನಂಬಿಕೆಯನ್ನು ಕಳ್ಕೊಬಾರ್ದು, ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆಯನ್ನು ಕಳ್ಕೊಬಾರ್ದು. ದೇವರ ಸತ್ಯದ ಮೇಲೆ ಇರುವಂತ ನಂಬಿಕೆ ನಾವೇನಾಗ್ತೀವಿ ಅಂದ್ರೆ, ದೇವರ ಒಂದು ವಿಷಯಗಳಲ್ಲಿ ವೈರಾಗ್ಯ ಉಳ್ಳವರಾಗಿ ನಮ್ಮನ್ನು ಮಾಡುತ್ತೆ. ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆ ದೇವರ ಗುಣಗಳನ್ನ ಬೆಳೆಸುವಾಗಿ ನಮ್ಗೆ ಮಾಡುತ್ತೆ. ಹೀಗೆ ನಾವ್ ಏನಾದ್ರೂ ಕಲ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಾವು ಬದುಕಲ್ಲ ಅಂದ್ರೆ ದೇವರ ದೃಷ್ಟಿಯಲ್ಲಿ ಸತ್ತು ಹೋಗ್ತೀವಿ ಅಲ್ವಾ. ನಾವು ಪ್ರಪಂಚದಲ್ಲಿ ಬದುಕಿದ್ರೆ ಏನಂತೆ, ದೇವರ ದೃಷ್ಟಿಯಲ್ಲಿ ಸತ್ತವರಾಗಿರ್ತೀವಿ ಅಷ್ಟೇ ಅಲ್ವಾ. ರೀತಿಯಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ, ಈ ವಿಷಯಗಳನ್ನ ಏನ್ ಮಾಡ್ಬೇಕು, ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಬೇಕು. ಇದಕ್ಕೆ ತುಂಬಾ ಪಾಯಿಂಟ್ ನ ಬ್ರದರ್ ಏನ್ ಮಾಡ್ತಾರೆ, ಮಾತಾಡ್ತಾರೆ. ನಾವು ಅಷ್ಟೊಂದು ವಿಷಯಗಳನ್ನ ಇಲ್ಲಿ ಮಾತ್ರ ನಿಮ್ಗೆ ಸಮಯ ಇರಲ್ಲ ಅಲ್ವಾ. ಹಾಗಾಗಿ ದೇವ್ರ ಮಕ್ಳಿಲ್ಲ, ಈ ಒಂದು ಪಾಯಿಂಟ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಒಂದು ವಾಕ್ಯಕ್ಕೆ ನಾವು ಹೋಗೋಣ. ಆ ವಾಕ್ಯನ ಓದಿ, ರೋಮಪುರದವರಿಗೆ 1ನೇ ಅಧ್ಯಾಯ 18ನೇ ವಾಕ್ಯ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರು ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆ ದುಷ್ಟತನದ ಮೇಲೆಯೂ
ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸರ್ ಒಂದು ವಾಕ್ಯನ ಓದ್ಬಿಡ್ರಿ. ಎಫೆಸದವರ 4ನೇ ಅಧ್ಯಾಯ 17ನೇ ವಾಕ್ಯ ಓದ್ಬಿಡ್ರಿ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಓಕೆ, ಸರಿ, ಈ ವಾಕ್ಯ ಇಲ್ಲಿ ಮುಂದಿನ ವಾಕ್ಯ ಬರೋಣ. ಅಲ್ಲಿ ನೆಕ್ಸ್ಟ್ ವಾಕ್ಯ ಬರ್ಬೇಕತ್ತೆ. ಓಕೆ, ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ ನೋಡಿ, ದುಷ್ಟತನವನ್ನು ನಡೆಸಿ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸುಮಾರು 6,000 ವರ್ಷಗಳ ಕಾಲದಿಂದಲೂ ಪ್ರಪಂಚದಲ್ಲಿ ದೇವರಿಗೆ ಅಸಹ್ಯವಾದಂತ ವಿಷಯಗಳು, ದೇವರಿಗೆ ಕೋಪವನ್ನು ಎಬ್ಬಿಸುವಂತ ವಿಷಯಗಳು ನಡೀತಾನೆ ಇದೆ. ಹಾಗಿರ್ಬೇಕಾದ್ರೆ ಒಂದ್ ಕಡೆ ನಾವು ಸತ್ಯವನ್ನು ಅರ್ಥ ಮಾಡ್ಕೊಂಡಿರೋ ನಾವು ದೇವರ ಕೋಪ ಮನುಷ್ಯರ ಮೇಲೆ ಬರೋದನ್ನ ಹಲವಾರು ರೀತಿಯಲ್ಲಿ ನೋಡ್ತೀವಿ. ಯಾವ ರೀತಿಯಲ್ಲಿ? ಸತ್ಯವನ್ನ ಏನೂ ಗೊತ್ತಿಲ್ಲದಿರುವಂತ ವ್ಯಕ್ತಿ ಮೇಲೆ ಬರುವಂತ ಕೋಪ, ಸತ್ಯವನ್ನ ತಿಳಿದು ತಪ್ಪು ಮಾಡೋ ಮೇಲೆ ಬರುವಂತ ಕೋಪ ಅಲ್ವಾ? ಮತ್ತೆ ಸತ್ಯವನ್ನ ತಿಳಿದು ಅದ್ರ ಪ್ರಕಾರ ನಡೆದು ಗುಣಗಳನ್ನ ಬೆಳೆಸ್ಕೊಳ್ಳುವಂತ ಒಂದು ಹಂತದಲ್ಲಿ ಇನ್ನೇನು ಒಳ್ಳೆ ಇವರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲಪ್ಪ, ಒಳ್ಳೆ ಗುಣಗಳು ಬೆಳೆಸ್ಕೊಂಡಿದ್ದಾರೆ ಅನ್ನೋಂಥ ಟೈಮಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಬರುವಂತ ಕೋಪ, ಖಂಡಿತ ಕೋಪ ಬರುತ್ತೆ. ಆದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ಬ ತಂದೆನ ಅರ್ಥ ಮಾಡ್ಕೊಳ್ರಿ. ಒಬ್ಬ ತಂದೆ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ, ಒಬ್ಬ ತಂದೆ ಕೋಪ ಪಡ್ತಾರೆ ದೊಡ್ಡ ಮಕ್ಕಳ ಮೇಲೋ ಅಲ್ಲ ಚಿಕ್ಕ ಮಕ್ಕಳ ಮೇಲೋ ಅಲ್ಲ ತುಂಬಾ ಬೆಳೆದಿರೋರ್ ಮೇಲೋ. ಇವರೆಲ್ಲರೂ ತಪ್ಪು ಮಾಡಿದಾಗ ಎಲ್ಲರ ಮೇಲೆ ಒಂದೇ ರೀತಿ ಕೋಪ ತೋರಿಸ್ತಾರ? ಒಂದೇ ರೀತಿ ಕೋಪ ತೋರಿಸ್ತಾರ? ಮಕ್ಕಳ ಮೇಲೆ ದೊಡ್ಡವ್ರ ಮೇಲೆ ಕೋಪ ತೋರಿಸ್ತಾರ, ಅದೇ ಕೋಪ ಚಿಕ್ಕವ್ರ ಮೇಲೆ ತೋರಿಸ್ತಾರ? ಅವ್ರ ಕೋಪ ಹೇಗಿರುತ್ತೆ? ವಿಭಿನ್ನವಾಗಿರುತ್ತೆ. ಯಾಕೆ ಅಂದ್ರೆ ತಂದೆ ನೋಡ್ತಾರೆ, ಮಕ್ಕಳು ಬೆಳವಣಿಗೆ ಮೇಲೆ ಕೋಪ ಇರುತ್ತೆ. ಇವ್ರು ಈ ಜ್ಞಾನದಲ್ಲಿ ಈ ನಾಲೆಜ್ ಗೊತ್ತಿಲ್ಲ ಅವರಿಗೆ, ಈ ತಪ್ಪು ಮಾಡಿದ್ದಾರೆ. ಈಗ ಅದ್ರ ಮೇಲೆ ಕೋಪ ಪಟ್ರೆ ಏನ್ ಪರಿಣಾಮ ಇರುತ್ತೆ? ಇವ್ರಿಗೆ ಇದು ಗೊತ್ತಿತ್ತು ಆದ್ರೂ ತಪ್ಪು ಮಾಡಿದ್ರೆ ಇವ್ರಿಗೆ ಯಾವ ರೀತಿ ಕೋಪ ಪಡ್ಬೇಕು? ಇವ್ರು ಅದಕ್ಕೆ ಸಂಪೂರ್ಣವಾಗಿ ಗೊತ್ತು, ಅದ್ರ ಗುಣಗಳು ಕೂಡ ಬೆಳೆಸ್ಕೊಂಡಿದ್ರು, ಮತ್ತೆ ಅದ್ರಲ್ಲಿ ಬೀಳ್ತಾ ಇದಾರೆ. ಯಾಕೆ ನೋಡ್ರಿ, ಕೋಪದಲ್ಲಿ ಡಿಫ್ರೆನ್ಸ್. ಆದ್ರೆ ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಲೋಕದವರ ಕುರಿತಾಗಿರುವಂತ ಒಂದು ವಿಷಯ. ಲೋಕದವರ ಕುರಿತಾಗಿ ನಾವು ತಗೊಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಲೋಕದ ಜನರು, ಹಲವಾರು ಜನರು ಅವ್ರು ಹೇಗಿದ್ರೆ ಅಂದ್ರೆ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು ಏನ್ ಮಾಡ್ತಾ ಇದಾರೆ? ಯಾವಾಗ್ಲೂ ಮಾಡ್ತಾ ಇದ್ದಾರೆ. ದೇವರಿಗೆ ಹಿಡಿಸದೇ ಇರುವಂತಹ ಕೆಲಸಗಳನ್ನ ಯಾವಾಗ್ಲೂ ಮಾಡ್ತಾ ಇದ್ದಾರೆ. ಇದರಿಂದ ದೇವರ ಕೋಪ ಏನಾಗ್ತಿದೆ ಅವ್ರ ಮೇಲೆ ಬರ್ತಾ ಇದೆ. ಸೊ ಕೋಪವನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಬಹುದು ಅಂದ್ರೆ, ಇಡೀ ಲೋಕ ಆದಾಮನ ಮರಣದಿಂದ ಎಲ್ಲರ ಮೇಲೆ ಹುಟ್ಟುವಂತ ಪ್ರತಿಯೊಬ್ಬ ಮಗುವಿನ ಮೇಲೂ ಮರಣ ಇದೆ, ಡೆತ್ ಇದೆ. ಹಾಗಾಗಿ ಆ ಕೋಪ ದೇವರು ಫೈನಲ್ ಆಗಿ ಅವ್ರಿಗೆ ಯಾವ ರೀತಿ ಅದನ್ನ ತೋರಿಸ್ಕೊಡ್ತಾರೆ ಅಂದ್ರೆ ಡೆತ್. ಡೆತ್ ಅಂದ್ರೆ ಮರಣ, ಸಾವು, ಸಾಯ್ತಾರೆ. ಕರೆಕ್ಟ್, ಹೌದು ಸರ್. ಕೋಪ ಅನ್ನೋದಕ್ಕೆ ಏನ್ ಕಾರಣ ಇದೆ? ಯಾಕಂದ್ರೆ ಆದಾಮನಿಂದ ಬಂದಂತ ಪ್ರತಿಯೊಬ್ಬ ವ್ಯಕ್ತಿನೂ ಸಾಯ್ತಾ ಇದ್ರಲ್ವಾ. ಆ ಕೋಪ ಅಂತ ಹೇಳೋದಕ್ಕೆ ಏನಿದೆ ಇಲ್ಲಿ ಅಲ್ವಾ? ದೇವರ ಕೋಪ ಬರುತ್ತೆ ಅನ್ನೋದ್ರೆ ಹೇಳೋದಕ್ಕೆ ಏನಿದೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಸಾಯೋದು ಖಂಡಿತ. ಆದ್ರೆ ಸಾವಿನಲ್ಲಿ ಹಲವಾರು ರೀತಿ ಇದೆಯಲ್ಲ. ಜನ ಇವತ್ತು ನಾರ್ಮಲ್ ಡೆತ್ ಇದೆ, ಆಕ್ಸಿಡೆಂಟ್ ಅಲ್ಲೂ ಸಾಯ್ತಾರೆ, ಯಾರಾದ್ರೂ ಅವ್ರನ್ನ ಮರ್ಡರ್ ಮಾಡಾಕ್ತಾರೆ, ನೇಣು ಹಾಕೊಂಡು ಸಾಯ್ತಾರೆ. ನೋಡ್ರಿ, ಇದೆಲ್ಲ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ರೀತಿ ಬರೋದು ಯೋಚನೆ ಮಾಡ್ರಿ. ಈಗ ಒಂದ್ ವ್ಯಕ್ತಿ ಭೂಮಿಯಲ್ಲಿ ಬದುಕ್ತಾ ಇದಾರೆ, ಅವ್ರ ಲೈಫ್ ಸ್ವಲ್ಪ ದಿನ ಭೂಮಿಯಲ್ಲಿ ಇರ್ಬೇಕಾಯ್ತು. ಅವ್ರ ಏನ್ ತಪ್ಪು ಮಾಡಿದ್ರು ಏನೋ, ಒಟ್ಟಿನಲ್ಲಿ ದೇವರ ಒಂದು ಕೋಪಾಗ್ನೆ ಇಲ್ಲ ಒಂದು ದೇವರ ಜಜ್ಮೆಂಟ್ ಅವ್ರಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅವರ ಅಲ್ಪಾಯುಷದಲ್ಲಿ ಅವರ ಜೀವನ ಹೊರಟೋಯ್ತು ಅಲ್ವಾ? ನಿಮಗೂ ನಮಗೂ ದೇವರ ಯೋಜನೆ ಗೊತ್ತಿರೋದ್ರಿಂದ ದೇವರ ಯೋಜನೆ ಒಳಗೆ ಇದನ್ನ ನೋಡಿ, ಅವಾಗ ಗೊತ್ತಾಗುತ್ತೆ. ಅವ್ರು ಪುನರ್ತನದಲ್ಲಿ ಎದ್ ಬರ್ತಾರೆ. ಈಗ ಪುನರ್ತನದಲ್ಲಿ ಎದ್ ಬಂದಾಗ ಏನಂತ ತಿಳ್ಕೊಳ್ತಾರೆ? ಅವ್ರು ಮೊದಲು ಅರ್ಥ ಮಾಡ್ಕೊಳ್ಳೋದೇನ್ ಗೊತ್ತಾ? ನಾನು ಹೇಗೆ ಬಂದೆ. ಎರಡನೇ ತಿಳ್ಕೊಳ್ಳೋದೇನ್ ಗೊತ್ತಾ? ನಾನು ಯಾಕೆ ಸತ್ತೆ. ಕರೆಕ್ಟಾ? ನಾನು ಹೇಗೆ ಬಂದೆ ಅಂತ ಗೊತ್ತಾದಾಗ, ತಿಳಿಯೋಕೆ ಪ್ರಯತ್ನ ಪಟ್ಟಾಗ ಗೊತ್ತಾಯ್ತು, ಸತ್ಯ ಅಲ್ಲಿ ತಿಳಿಸ್ಕೊಳಲ್ಪಡುತ್ತೆ ಅವ್ರಿಗೆ. ಆಗಿನ ಕಾಲದಲ್ಲಿ ಅದನ್ನ ಕಷ್ಟ ಬರಲ್ಲ, ಅವಾಗ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹೌದು, ನಾನು ಕ್ರಿಸ್ತನ ಒಂದು ವಿಮೋಚನಾ ಬಲಿ ಮೂಲಕ ಆದಾಮನ ಪಾಪದಿಂದ ನಾವೆಲ್ಲರೂ ಮರಣಕ್ಕೊಳಗಾದ್ವಿ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆದಾಮನಾಗಿ ಬಲಿ ಕೊಟ್ಟದ್ದು ನಾನು ಬಂದಿದ್ದೀನಿ ಅನ್ನೋ ಸತ್ಯವನ್ನ ಗ್ರಹಿಸ್ಕೊಳ್ತಾರೆ. ಎಲ್ಲಾ ಜನ ರಕ್ಷಣೆ ಹೊಂದಿ ಸತ್ಯವನ್ನ ಗ್ರಹಿಸ್ಕೊಳ್ಳೋದು ದೇವರ ಚಿತ್ತವಾಗಿತ್ತು ಅನ್ನೋ ಪ್ರಕಾರ ಗ್ರಹಿಸ್ಕೊಳ್ತಾರೆ. ಎರಡನೇ ವಿಷಯಕ್ಕೆ ಬಂದಾಗ, ನಾನು ಯಾಕೆ ಸತ್ತೆ, ನಾನು ಯಾಕಾಗ ಸತ್ತೆ ಅನ್ನೋದ್ರ ಕಂಡಿಡಿದ ಹೋದ್ರೆ ಮುಂದೆ ನಾನು ಬದುಕಬೇಕು ಅನ್ನೋದು ವಿಷಯ ಕಂಡಿಡಿಯಕ್ಕಾಗಲ್ಲ. ನನಗೆ ಯಾಕೆ ಈ ರೀತಿ ಡೆತ್ ಬಂತು? ಖಂಡಿತವಾಗ್ಲೂ ಇವತ್ತು ಕೂಡ ತುಂಬಾ ಜನರಿಗೆ ಆ ಉತ್ತರಗಳು ಸಿಗ್ತಾ ಇಲ್ಲ.
ಅಲ್ವಾ? ಪುನರ್ತನದಲ್ಲೇ ಅವ್ರಿಗೆ ಆ ಉತ್ತರ ಸಿಗೋದು, ನಾನ್ ಯಾಕೆ ಈ ರೀತಿ ಸತ್ತೆ ಅಲ್ವಾ? ಆವಾಗ ಅವ್ರಿಗೆ ಗೊತ್ತಾಗುತ್ತೆ ದೇವರ ಜಡ್ಜ್ಮೆಂಟ್ ಯಾವ ರೀತಿ ಇತ್ತು. ಹಾಗಾಗಿ ಇವತ್ತು ದೇವರ ಮಕ್ಕಳ ಒಂದು ಜಡ್ಜ್ಮೆಂಟ್, ಲೋಕದವರ ಜಡ್ಜ್ಮೆಂಟ್ ಬೇರೆ ರೀತಿ ಇದ್ರು, ಬೇರೆ ರೀತಿಯಾದ ಒಂದು ಜಡ್ಜ್ಮೆಂಟ್ ಇದೆ ಕ್ರಿಸ್ತನ ಪ್ರೀತಿಸೋರೆ. ಅದನ್ನ ಇಲ್ಲಿ ರೋಮಪುರದ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ತುಂಬಾ ಹೈಲೈಟ್ಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಸತ್ಯವನ್ನ ತಿಳಿಸಿದ್ರು ಅದನ್ನ ರಿಜೆಕ್ಟ್ ಮಾಡ್ತಾರಲ್ಲ, ಆ ಜನರ ಬಗ್ಗೆ ಮಾತಾಡುವಂತ ಒಂದು ವಿಷಯ. ದೇವರ ವಾಕ್ಯವನಿಗೆ ತಿಳಿಸಲ್ಪಟ್ರು, ಅದಕ್ಕೆ ಬೆಲೆ ಕೊಡದೆ ಅದನ್ನ ರಿಜೆಕ್ಟ್ ಮಾಡುವಂತ ಜನರು ಇದ್ದಾರೆ. ಹೌದು, ಇದು ಕಾಲಾನುಕಾಲದಿಂದ ನಡ್ಕೊಂಡ್ ಬಂದಿದೆ ಕ್ರಿಸ್ತನ ಪ್ರೀತಿಯ ಸರಸ. ಯೋಚನೆ ಮಾಡ್ರಿ, ಈ ಅಮೂಲ್ಯವಾದಂತ ಸತ್ಯವನ್ನ ನಾವು ಹೋಗಿ ಇವತ್ತು ಹೆಚ್ಚಾಗಿ ಹಿಂದೂಗಳ ಮಧ್ಯದಲ್ಲೋ ಮುಸಲ್ಮಾನರ ಇಲ್ಲ ಬೇರೆಯವ್ರ ಮಧ್ಯದಲ್ಲೋ ನಾವು ಮಾತಾಡಲ್ಲ. ಕರೆಕ್ಟ್ ಅಲ್ವಾ? ಯಾವುದೇ ಧರ್ಮದವ್ರ ಜೊತೆ ನಾವು ಮಾತಾಡಲ್ಲ. ಹಾಗೆ ನಾವು ಮತಾಂತರ ಮಾಡುವಂತ ರೀತಿಯಲ್ಲಿ ನಾವು ಯಾವ್ದು ಮಾತಾಡಲ್ಲ. ಒಬ್ಬರನ್ನ ಬೇರೆ ಧರ್ಮದಿಂದ ನಮ್ಮ ಧರ್ಮಕ್ಕೆ ತರಬೇಕಂತ ನಾವು ಮಾತಾಡ್ತಾ ಇಲ್ಲ. ಬದಲಾಗಿ ನಾವು ಎಲ್ಲರೂ ಏನ್ ಮಾಡ್ತೀವಿ, ಕ್ರೈಸ್ತರ ಹತ್ರನೇ ಹೋಗ್ತೀವಿ. ಯಾಕಂದ್ರೆ ಅಲ್ಲೇ ಹಲವಾರು ಮಿಸ್ಟೇಕ್ ಇರೋದು, ಅಲ್ಲೇ ಹಲವಾರು ತಪ್ಪುಗಳಿರೋದು. ಅವ್ರ ಹತ್ರ ಈ ಸತ್ಯವನ್ನು ಮಾತಾಡಿದಾಗ ರೆಸ್ಪಾನ್ಸ್ ಹೇಗಿರುತ್ತೆ, ನಮ್ಗೆ ಪ್ರತ್ಯುತ್ತರ ಹೇಗಿರುತ್ತೆ? ಎಲ್ಲ ಜನರು ನಮ್ಗೆ ಒಳ್ಳೆ ರೀತಿ ಸಹಕಾರ ಮಾಡ್ತಾರ ಅಂದ್ರೆ ಖಂಡಿತ ಇಲ್ಲ. ಕೆಲವ್ರು ನಮ್ಮನ್ನ ಏನ್ ಮಾಡ್ತಾರೆ, ಕೆಲವೊಂದು ಬೈಯೋದುಂಟು, ರಿಜೆಕ್ಟ್ ಮಾಡೋದುಂಟು. ಇಲ್ಲಿ ನಮ್ಮ ಸಹೋದರ ಸಹೋದರಿಯಲ್ಲಿ ಗೊತ್ತಿರುತ್ತೆ ಅಲ್ವಾ? ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಮೀಟಿಂಗ್ ನಡೀತು ಅಲ್ವಾ? ನಮ್ಮ ಸಿಸ್ಟರ್ಸ್ಗಳೆಲ್ಲ ಇದ್ರು. ಅವಾಗ ಏನಾಯ್ತು ಅಂದ್ರೆ, ನಾವೆಲ್ಲ ಪತ್ರಿಕೆನ ಕೊಡ್ತಾ ಇದ್ವಿ. ಕ್ರೈಸ್ತರೇ, ಅವರು ಕ್ರೈಸ್ತರ ಮಾಡ್ತಾ ಇದ್ರು, ನಾವು ನಮ್ಮ ಕ್ಲಾಸ್ ಇದೆ ಅಂತ ಎಲ್ರಿಗೇನ್ ಮಾಡ್ತೀವಿ, ಡೀಪ್ ಕ್ಲಾಸ್ ಇದೆ ಅಂತ ಎಲ್ಲ ಕೈತಾ ಇದ್ವಿ. ರಾಜ್ಯದ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಬಂದ್ರು, ನಮ್ ಕೈ ಇರುವಂತಪ್ಪ ಎಲ್ಲ ಕಿತ್ಕೊಂಡ್ರು. ದಯವಿಟ್ಟು ಇನ್ಮೇಲೆ ಮಾರ್ಲೇಬಾರ್ದು, ಹೇಳಲೇಬಾರ್ದು ಅಂತ ಹೇಳಿದ್ರು. ಅಷ್ಟು ಮಾತ್ರ ಮಾಡಿದ್ರೆ ಪರವಾಗಿಲ್ಲ. ಅವ್ರು ಏನ್ ಮಾಡಿದ್ರೆ ಲೋಕದ ವ್ಯಕ್ತಿಗಳ ರೀತಿ ನಡ್ಕೊಂಡ್ರು, ನಮ್ನ ಹೊಡೆಯೋ ರೀತಿಯಲ್ಲಿ, ಗದರಿಸೋ ರೀತಿಯಲ್ಲಿ, ಬೆದರಿಸೋ ರೀತಿಯಲ್ಲಿ, ಅವಚನ ಅಂತ ಕೆಲವೊಂದು ನಿಂದನೆ ಮಾತುಗಳನ್ನ ಆಡೋದು, ಇದೆಲ್ಲ ಬಳಸೋಕೆ ಶುರು ಮಾಡೋದು. ಅಂದ್ರೆ ನಾವ್ ಏನ್ ಮಾತಾಡಕ್ ಬರ್ತಾ ಇದೀವಿ, ನಾವ್ ಹೇಳ್ತಾ ಇರೋದೇನು ಸರಿನಾ ತಪ್ಪ ಏನು ಕೂಡ ಏನ್ ಮಾಡಿಲ್ಲ, ಅವರು ಗ್ರಹಿಸ್ಕೊಳ್ಳಕ್ಕೆ ಸಿದ್ಧವಾಗಿರ್ಲಿಲ್ಲ. ಅದು ಏನೂ ಗೊತ್ತಿಲ್ಲದೆ ಏನ್ ಮಾಡಿದ್ರು, ಅದನ್ನ ರಿಜೆಕ್ಟ್ ಮಾಡಿದ್ರು. ಒಂದು ವಿಷಯನ ತಪ್ಪು ಅಂತ ನಾವು ತಿಳ್ಕೊಬೇಕಾದ್ರೆ ಮೊದಲು ಅದು ಏನಂತ ಅರ್ಥ ಮಾಡ್ಕೊಬೇಕು. ಅರ್ಥ ಆದ್ಮೇಲೆ ತಪ್ಪು ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು, ಅದನ್ನ ನಾವು ತೀರ್ಮಾನಿಸ್ಬೇಕಾಗುತ್ತೆ. ಆದ್ರೆ ಕೆಲವ್ರು ಹೇಗಿದ್ದಾರೆ ಅಂದ್ರೆ, ನಾವು ಹೇಳೋ ಸತ್ಯ ಇದ್ರು ಅವ್ರ ಆ ಸತ್ಯವನ್ನ ಅಂಗೀಕರಿಸೋದೇ ಇಲ್ಲ. ನಾವೇನಾದ್ರೂ ಹೋಗಿ ಹೇಳಿದ್ರೆ ಇದೇ ರೀತಿ ಮಾತಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ನನಗೆ ಹೀಗೆ ಆಯ್ತು. ಒಬ್ಬರ ಹತ್ರ ಹೋಗಿ ಮಾತಾಡ್ತಾ ಇದ್ದೆ. ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ರು ನನಗಷ್ಟೇ, ನೀವು ಟ್ರಿನಿಟಿನ ನಂಬ್ತೀರಾ ಅಂತ ಕೇಳಿದ್ರು. ನಾನು ಹೇಳ್ದೆ, ನಾನು ಸ್ವಲ್ಪ ಜ್ಞಾನವಾಗಿ ಉತ್ತರ ಕೊಡ್ಬೇಕಾಯ್ತಲ್ಲ. ನಾನು ಹೇಳ್ದೆ, ಹೌದು, ನಾವು ಖಂಡಿತ ಟ್ರಿನಿಟಿನ ನಂಬ್ತೀವಿ. ತಂದೆ ಯಾರಂತ ಗೊತ್ತಿದೆ, ಮಗನು ಯಾರಂತ ಗೊತ್ತಿದೆ, ಪವಿತ್ರಾತ್ಮನು ನಮ್ಗೆ ಸತ್ಯ ಹೇಳಂತ ಕೂಡ ನಂಬ್ತೀವಿ. ಆದ್ರೆ ಅವ್ರು ಏನ್ ಮಾಡಿಲ್ಲ, ನೆಕ್ಸ್ಟ್ ಉತ್ತರ ಏನೋ ಮಾತಾಡಕ್ ಹೋಗಿಲ್ಲ. ನೆಕ್ಸ್ಟ್ ಒಂದು ಪ್ರಶ್ನೆ ಹಾಕ್ಬಿಟ್ರು ನನಗೆ, ನಿಮ್ಮ ಪಾಸ್ಟ್ ಹೆಸರೇನು ಅಂದ್ಬಿಟ್ಟು. ಆ ತಕ್ಷಣದಲ್ಲಿ ನನಗೆ ಒಂದು ವಿಷಯ ಬಲಿಲ್ಲ, ನಮ್ಮಲ್ಲಿ ಪಾಸ್ಟ್ ಇಲ್ಲ, ನಾವೆಲ್ಲ ಸಹೋದರರು, ಸತ್ಯವೇದ ವಾಕ್ಯ ಈ ರೀತಿ ಹೇಳ್ತಾ ಇದೆ ಅಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದ್ ರೀತಿ ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡಿ, ಕೊನೆಗೆ ವಾಕ್ಯವನ್ನ ನಾನು ಎತ್ತಿ ತೋರಿಸಿ ಪ್ರೂವ್ ಮಾಡಿದ್ರು ನನ್ನನ್ನ ನಂಬ್ತಾ ಇಲ್ಲ. ಓ, ನೀನ್ ಯಾರಂತ ಗೊತ್ತು ಬಿಡು, ನೀನ್ ಇಷ್ಟೆಲ್ಲ ಮಾತಾಡ್ತಿ ಅಂದ್ರೆ ನೀನ್ ಎಂತ ವ್ಯಕ್ತಿ ಅಂತ ಗೊತ್ತು, ನಿನ್ ಬಗ್ಗೆ ಏನೋ ನನಗೆ ಹೇಳಕ್ ಹೋಗ್ಬೇಡ, ನನಗೆಲ್ಲ ಗೊತ್ತು, ನೀವ್ ಯಾರು ಏನಂತ ಎಲ್ಲ. ಇಷ್ಟೇ ಮಾತಾಡ್ತಾ ಇದ್ರೆ, ಬಿಡದೆ ಮಾತಾಡ್ತಾ ಇದಾರೆ ಅವರು. ನಾನು ಏನು ಮಾತಾಡಿಲ್ಲ, ನನ್ನ ಬಗ್ಗೆ ಪರಿಚಯನೇ ಮಾಡಿಲ್ಲ ನಿಮ್ಗೆ, ಅಷ್ಟ್ರಲ್ಲಿ ನೀವೇನ್ ತಿಳ್ಕೊಳ್ತೀರಾ, ನಾನು ವಾಕ್ಯವನ್ನ ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ ಅಂತ ಹೇಳಿದಾಗ, ವಾಕ್ಯವನ್ನ ಪ್ರಕಾರ ಮಾತಾಡ್ತೀನಿ ಅಂತ ಹೇಳಿದಾಗ, ಇಲ್ಲ 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 ನಿಮ್ ಬಗ್ಗೆ ಅಂದ್ರೆ ಅವ್ರಿಗೆ ಏನಾಯ್ತು ಅಂದ್ರೆ, ಅವರು ನಮಗಿಂತ ಬುದ್ಧಿವಂತರಂತೆ, ನಾವು ಅವ್ರಿಗಿಂತ ಬುದ್ಧಿವಂತರಾಗ್ಬಾರ್ದಂತೆ. ನಾವೇನೋ ನನಗೆ ಹೇಳ್ಬರ್ತೀನಿ, ನಾನು ಪಾಸ್ಟ್ ಆಗಿ ನನಗೆ ತಿಳಿಸ್ಕೊಡೋಷ್ಟು ನಿನ್ಗೆ ಜ್ಞಾನ ಇದೆಯಾ ಅನ್ನೋಂತ ರೀತಿಯಲ್ಲಿ ಏನ್ ಮಾಡಿದ್ರು, ಅಲ್ಲಿ ಮಾತುಕತೆಗಳು ಬಂತು. ಅವ್ರ ಹತ್ರ ಮಾತಾಡೋದು ಏನಾದ್ರು ಪ್ರಯೋಜನ ಇರುತ್ತಾ? ಯೋಚನೆ ಮಾಡಿ ನೋಡ್ರಿ. ಅಂತ ವ್ಯಕ್ತಿಗಳ ಹತ್ರ ನಾವೇನಾದ್ರೂ ಆರ್ಗ್ಯುಮೆಂಟ್ ಮಾಡೋದ್ರಿಂದ, ಮಾತಾಡೋದ್ರಿಂದ ಏನಾದ್ರು ಪ್ರಯೋಜನವಾಗಿರುತ್ತಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಅಪೊಸ್ತಲ ಪಾಲ್ ಕೂಡ ಇದೇ ಒಂದು ಸನ್ನಿವೇಶವನ್ನ ಎದುರ್ಕೊಂಡಿತ್ತು. ರೋಮಪುರದವರು ಹೋದಾಗ, ರೋಮಪುರ ಪಟ್ಟಣಕ್ಕೆ ಹಲವಾರು ಜನರು ಸತ್ಯವನ್ನ ರಿಜೆಕ್ಟ್ ಮಾಡಿದ್ರು. ನಾವು ಮೊದಲೇ ಹೇಳಿದ್ವಿ ತಾನೆ, ರೋಮಪುರದಲ್ಲಿ ಅಪೊಸ್ತಲ ಪಾಲ್ ಒಂದು ಜ್ಞಾನ ಹೇಗಿರುತ್ತೆ ಅಂದ್ರೆ, ನಮ್ ತರ ಅಲ್ಲ, ಅವ್ರು ತುಂಬಾ ನಾಲೆಡ್ಜ್ ಆಗಿದ್ರು. ರೋಮ್ಗೆ ಹೆಂಗ್ ಮಾತಾಡ್ಬೇಕಂತ ಅಷ್ಟು ನಾಲೆಡ್ಜ್ ಇತ್ತು ಅವರಿಗೆ, ಆ ರೀತಿನ ಮಾತಾಡ್ತಾ ಇದ್ರು. ಅಷ್ಟು ಒಬ್ಬ ಜ್ಞಾನವುಳ್ಳ ವ್ಯಕ್ತಿ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಿರ್ಬೇಕು ಸತ್ಯವನ್ನ ಅವ್ರ ಮುಂದೆ. ಅಷ್ಟಾಗಿ ಪ್ರೆಸೆಂಟ್ ಮಾಡಿದ್ರು ಕೂಡ ಅದನ್ನ ರಿಜೆಕ್ಟ್ ಮಾಡ್ತಾರಂದ್ರೆ ಕಾರಣಗಳೇನೋ, ತಮ್ಮಲ್ಲಿರುವಂತ ತಪ್ಪಾದ ಗುಣಗಳೇ ಕಾರಣ. ಸತ್ಯವನ್ನು ಒಂದು ವ್ಯಕ್ತಿ ರಿಜೆಕ್ಟ್ ಮಾಡ್ತಾರಂದ್ರೆ ಅವರಲ್ಲಿರುವಂತ ಕತ್ತಲೆನ ಬಿಟ್ಕೊಡಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆ ಕತ್ತಲೆ ಬಿಟ್ಟು ಬೆಳಕಿಗೆ ಬರೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ.
ತಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಬಿಟ್ಟು ಬಿಡಕ್ಕೆ ಇಷ್ಟವಾಗ್ತಿಲ್ಲ. ಅಷ್ಟೇ ಕಾರಣ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈ ರಿಜೆಕ್ಷನ್ಗೆ ಇದೇ ಕಾರಣ. ಅದಕ್ಕೆ ದೇವ್ರ ಏನ್ ಮಾಡ್ತಾ ಇದಾರೆ, ಎಷ್ಟು ದಿನ ದೇವ್ರ ಕೃಪೆತನ ಕೊಟ್ಟಿದ್ದಾರೆ. ಒಂದ್ ವ್ಯಕ್ತಿ ಹತ್ರ ಸತ್ಯ ಹೋಗ್ತಿದೆ ಅಂದ್ರೆ ಏನರ್ಥ, ನೋಡಪ್ಪ ನೀನು ಪಾಪಿ ಆಗಿದ್ಯಾ, ಆದ್ರೂ ನಾನು ನಿನ್ ಮೇಲೆ ಕೋಪ ತೋರಿಸಲ್ಲ, ಒಂದ್ಸರಿ ದೇವ್ರ ವಾಕ್ಯನ ಕೇಳಿ ಒಳ್ಳೆವನಾಗಿ ಮಾರ್ಪಡಕ್ಕೆ ಪ್ರಯತ್ನ ಪಡುವಂತ ಕೃಪೆ ಇದೆ. ಈ ಕೃಪೆನ ರಿಜೆಕ್ಟ್ ಮಾಡಿದವ್ರಿಗೆ ಹೆಂಗಿರುತ್ತೆ? ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದೆ ಇದೇ ವಿಷಯವನ್ನ ಏನ್ ಮಾಡ್ತಾ ಅಂದ್ರೆ ಲೋಕದವರಿಗೆ ಬರ್ಬೇಕಾಗಿರುವಂತ ಒಂದು ಜಡ್ಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಈ ನಮ್ಗೆ ಒಂದು ಎಚ್ಚರಿಕೆ ಅಂತ ಒಂದು ಮಾತು, ಎಫೆಸದವರಿಗೆ 5ನೇ ಅಧ್ಯಾಯ 6ನೇ ವಾಕ್ಯ. ಎಫೆಸದವರಿಗೆ 5ನೇ ಅಧ್ಯಾಯ 6ನೇ ವಾಕ್ಯ. ಉರುಳಿಲ್ಲದ ಮಾತುಗಳಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಅಲ್ವರ ನೋಡ್ರಿ, ಏನಂತ ನೋಡ್ಬೇಕಾದ್ರೆ ಸುವಾರ್ತೆ ವಿಷಯ ತಗೊಂಡಾಗ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸುವಾರ್ತೆ ಅನ್ನುವಂತ ಪದಕ್ಕೆ ಆಪೋಸಿಟ್ ಪದ ಒಂದಿದೆ. ಏನು? ಸುವಾರ್ತೆ. ಸುವಾರ್ತೆ ಅಂದ್ರೇನು? ಈ ಸುವಾರ್ತೆ ಅಂತ ಹೇಳ್ತಿಲ್ಲ, ಏನದು? ಶುಭ ಸಂದೇಶ, ಒಳ್ಳೆ ವಿಷಯ, ದೇವರಿಂದ ಬಂದಿರುವಂತ ಮಾತು ಅಲ್ವಾ. ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್, ಗಾಸ್ಪಲ್, ಅದೆಲ್ಲ ಸುವಾರ್ತೆ, ಒಳ್ಳೆ ವಿಷಯಗಳು. ಇದಕ್ಕೆ ಆಪೋಸಿಟ್ ಅನ್ನಂತ ವಿಷಯನೋ ಸುವಾರ್ತೆ ಅಂದ್ರೆ ದುರ್ವಾರ್ತೆ, ಕೆಟ್ಟ ವಾರ್ತೆಗಳು, ಕೆಟ್ಟ ಇನ್ಫಾರ್ಮೇಶನ್ಸ್, ಬೇಡದಿರೋಂಥ ವಿಷಯ. ಈಗ ಯಾರು ಈ ಸುವಾರ್ತೆ ಅನ್ನೋಂಥ ದೇವರಿಂದ ಬಂದಿರುವಂತ ಮಾತಿಗೆ ಕಿವಿಗೊಡಲ್ವೋ ಅವ್ರು ಏನೇನ ಕಿವಿಗೊಡ್ತಾ ಇದೆ ಅಂತ ಅರ್ಥ? ದೇವರಿಗೆ ಇಡಿಸ್ತಿರೋಂಥ ವಿಷಯಗಳಿಗೆ ಕಿವಿಗೊಡ್ತಾ ಇದಾರೆ ಅಂತ ಅರ್ಥ. ಕರೆಕ್ಟಾ? ಅಂತವ್ರ ಮೇಲೆ ಏನ್ ಬರುತ್ತೆ? ದೇವರ ಕೋಪ ಬರುತ್ತೆ. ಹಾಗೆ ನಾವು ದೇವರ ಕೋಪ ಅಂದ ತಕ್ಷಣ ನಮ್ಗೆಲ್ಲ ಕೋಪ ಅಂದ್ರೆ ಏನ್ ಗೊತ್ತಿರುತ್ತೆ? ನಮ್ಮ ಮನುಷ್ಯನ ಕೋಪ ಮಾತ್ರ ಗೊತ್ತಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಕೋಪ ಅನ್ನೋದು ತುಂಬಾ ವಿಭಿನ್ನವಾದದ್ದು ಅಲ್ವಾ. ಅದು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಒಂದ್ ವ್ಯಕ್ತಿಗೆ ಏನಾದ್ರು ಪ್ಲಾನ್ ಮಾಡಿ ಅವ್ರಿಗೆ ಏನ್ ಮಾಡ್ಬೋದು? ಹೊಡಿಬಹುದು, ಬೈಬಹುದು. ಆದ್ರೆ ಅವ್ರಿಗೆ ಏನಾದ್ರು ನಾವು ಹಾರ್ಟ್ ಅಟ್ಯಾಕ್ ಬರ್ಸಕ್ಕಾಗುತ್ತಾ? ಕ್ಯಾನ್ಸರ್ ಬರ್ಸಕ್ಕಾಗುತ್ತಾ? ಭಯಂಕರವಾದ ರೋಗ ಬರ್ಸಕ್ಕಾಗುತ್ತಾ? ಇಲ್ಲ ಅವರ ಜೀವನದಲ್ಲಿ ಎದು ನೋಡುವಂತ ಸನ್ನಿವೇಶಗಳನ್ನ ಬದಲಾಯಿಸಕ್ಕಾಗುತ್ತಾ? ಆಗಲ್ಲ. ಮನುಷ್ಯನ ಕೋಪ ಅನ್ನೋದು ಒಂದು ಲಿಮಿಟ್ ಅಷ್ಟೇ ಅಲ್ವಾ. ಇನ್ನು ಹೆಚ್ಚಾಗಿ ಏನೋ ಕೋಪ ಬಂದ್ರೆ ಮನುಷ್ಯ ಜೀವನ ತೆಗಿಬಹುದು ಅಷ್ಟೇ. ಅದು ಬಿಟ್ರೆ ಮನುಷ್ಯ ಏನು ಮಾಡಕ್ಕಾಗಲ್ಲ. ಅದು ದೇವರ ಕೋಪದಲ್ಲಿ ಸಿಗ್ಲಾಕೊಳ್ಳೋದಂದ್ರೆ ಅದು ನೀತಿ ಆಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಕೋಪ ಯಾವಾಗಲೂ ಅನೀತಿಯಾಗಿರಲ್ಲ. ಯಾಕಂದ್ರೆ ದೇವರಿಗೆ ಯಾವುದನ್ನ ಯಾವ ಸಮಯದಲ್ಲಿ ಮಾಡಿದ್ರೆ ಯಾರು ಎಂತದನ್ನ ಕಲಿತಾರಂತ ಎಲ್ಲ ವಿಷಯ ಗೊತ್ತಿದೆ. ಹಾಗಾಗಿ ದೇವ್ರೇನ್ ಮಾಡ್ತಾರೆ? ಆ ವಿಷಯಕ್ಕೆ ತಕ್ಕ ಹಾಗೆ ಕೋಪವನ್ನು ತೋರಿಸ್ತಾರೆ. ಈ ಕೋಪ ಅಂತ ಬಂದಾಗ ದೇವ್ರ ಮಕ್ಕಳು ಇದು ನಮಗೆ ಮಾತಾಡೋದ್ರಿಂದ ನಾವು ಕೂಡ ತುಂಬಾ ಎದುರ್ಕೊಬೇಕಾಗಿದೆ. ಏನಪ್ಪಾ ಅಂದ್ರೆ ನೋಡಿ, ಈ ಮಾತೆಲ್ಲ ಪ್ರಕಾರ ಹುರಿಲಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗ್ಬಿಡಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರೋ ಮೇಲೆ ಬರುತ್ತದೆ. ಹುರಿಲಿಲ್ಲದ ಮಾತುಗಳು. ಹುರಿಲಿಲ್ಲದ ಮಾತುಗಳು ಅಂದ್ರೆ ಏನು? ಏನಾದ್ರೂ ಅರ್ಥವಾಯ್ತು ನಿಮ್ಗೆ? ಹುರಿಲಿಲ್ಲದ ಮಾತುಗಳು ಅಂದ್ರೆ ಸತ್ಯ ಇಲ್ಲದ ಮಾತುಗಳು ಅಂತ. ಇಲ್ದಿರೋ ಮಾತು. ಓಕೆ, ಬೇರೆ ಏನ್ ಬರುತ್ತೆ ಹುರಿಲಿಲ್ಲದ ಮಾತು ಅಂದ್ರೆ? ಅದರಲ್ಲಿ ಸತ್ವ ಇಲ್ವಲ್ಲ, ಸತ್ವ ಇಲ್ಲದ ಮಾತು. ಹೌದು, ಕರೆಕ್ಟ್. ನೋಡಿ, ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋರು ಏನ್ ಮಾಡಿದಾರೆ, ಮೇ ಬಿ ಆ ಪದವನ್ನ ಇಲ್ಲಿ ಬಳಸಿದಾರೆ. ನಾವು ಅದನ್ನ ಅರ್ಥ ಮಾಡ್ತೀವಿ. ನಾವು ಇಂಗ್ಲಿಷ್ ಬೈಬಲ್ ನೋಡ್ದೆ ಅದೇ ಒಂದು ವಿಷಯ ನಮ್ಗೆ ಯಾವ ರೀತಿ ಇದೆ ಅಂದ್ರೆ, ಲೆಟ್ ನೋ ಮೆನ್ ಡಿಸೀವ್ ವಿತ್ ಯು ವಿತ್ ವೇನ್ ವರ್ಡ್ಸ್. ವ್ಯರ್ಥ ಮಾತುಗಳು ಅಲ್ವಾ, ವ್ಯರ್ಥವಾದಂತ ವಿಷಯಗಳು. ದೇವ್ರ ಮಕ್ಕಳು ಇದನ್ನ ನಾವು ಕೂಡ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಜೀವಿತದಲ್ಲಿ ಸುವಾರ್ತೆನ ಕೇಳಿ ಬಂದಿದ್ದೀವಿ. ಈ ಸುವಾರ್ತೆ ಏನ್ ಮಾಡ್ತಾ ಇದೆ? ನಮ್ಮನ್ನ ಪ್ರತಿದಿನ ಸುವಾರ್ತೆ ನಮ್ಮನ್ನ ಮುಂದಿನ ಹಂತಕ್ಕೆ ನಡ್ಸ್ಕೊಂಡು ಹೋಗ್ತಿದೆ. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ಮಾತಾಡ್ತೀನಿ ಈಗ. ಯಾವ ರೀತಿ ಬದಲಾವಣೆ ಆಗುತ್ತೆ? ಮೊದಲು ಸುವಾರ್ತೆ ಮಾತ್ರ ಕೇಳಿದ್ರಿ. ನಿಮ್ಮಲ್ಲಿರುವಂತ ದೇವರ ಆತ್ಮ, ಆ ನೂತನ ಸೃಷ್ಟಿ, ದೇವರಿಂದ ಕಳಿಸಿದಂತ ದೇವರ ಪವಿತ್ರ ಆತ್ಮ ನಿಮ್ಮಲ್ಲಿ ಯಾವ ರೀತಿ ಮಾತಾಡ್ತು ಅಂದ್ರೆ, ಮಗನೇ ಮಗಳೇ, ಸುವಾರ್ತೆಯನ್ನ ಕೇಳಿದಿರಾ, ನೀತಿವಂತರಾಗಿದ್ದೀರಾ. ಆದ್ರೆ ಈ ನೀತಿವಂತರಾಗಿ ನೀವ್ ಯಾವಾಗ್ಲೂ ಉಳಿಬೇಕಲ್ಲ ದೇವರ ಸನ್ನಿಧಿಯಲ್ಲಿ. ಅದಕ್ಕೆ ನೀವೇನ್ ಮಾಡ್ರಿ? ಸತ್ಯವೇದನ ಓದ್ರಿ, ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ರಿ, ಇನ್ನೂ ಸತ್ಯವನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ಉಳಿದಿರೋ ವಿಚಾರಗಳು ನಿಮ್ಗೆ ಅಲ್ಲಿ ತಿಳಿಸಲ್ಪಡುತ್ತೆ. ನೀವ್ ಹೇಗಿರ್ಬೇಕು, ಹೇಗ್ ಆಗ್ಬೇಕು, ಹೇಗ್ ನಡಿಬೇಕಂತ ತಿಳಿಸಲ್ಪಡುತ್ತೆ ಅಂತ ಒಂದು ಮಾತು ನಿಮ್ಗೆ ಹೇಳಲ್ಪಟ್ಟಿರುತ್ತೆ. ನಿಮ್ಮ ಮನಸ್ಸಿನ ಒಂದು ಭಾವನೆ. ಕರೆಕ್ಟ್ ಅಲ್ವಾ? ಪ್ರತಿಯೊಬ್ಬ ದೇವರ ಮಕ್ಕಳು ಈ ಸುವಾರ್ತೆಯಿಂದ ಬಂದಿರುವಂತ ವಿಷಯಗಳನ್ನ ನಾವು ಪಾಲಿಸ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾವು ಕ್ಲಾಸ್ ಎಲ್ಲ ಕೇಳ್ತಾ ಇರೋದು. ನಾವು ಇನ್ನೂ ಬೆಳಿಬೇಕು, ದೇವ್ರ ದಾರಿ ಬೆಳಿಬೇಕು. ಕರೆಕ್ಟ್ ಅಲ್ವಾ? ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರ ದಾರಿ ಬೆಳಿಬೇಕು ಅಂತ ಈ ಒಳ್ಳೆ ವಿಷಯನ ಕೇಳ್ತಾ ಇದೀವಿ. ಕರೆಕ್ಟ್? ನಿಮ್ಗೆಲ್ಲ ಸಂತೋಷ. ನೋಡಿ, ನಮ್ಗೆ
ಮೊನ್ನೆ ನಮ್ಗೆ ಒಂದು ಫುಲ್ ಡೇ ಒಂದು ದಿನ ಒಂದು ಕೂಟ ಇತ್ತು, ಪ್ರತಿದಿನ ಕ್ಲಾಸ್ ನಡೀತಾ ಇದೆ, ಕರೆಕ್ಟ್, ಎಲ್ಲ ಕರೆಕ್ಟ್ ಇದೆ. ಆದ್ರೆ ಇದ್ರ ಜೊತೆಗೆ ಇನ್ನೊಂದು ಅಪಾಯಕರವಾದ ಸಂಗತಿ ನಾವು ಗಮನಿಸ್ತಾ ಇಲ್ಲ. ಇನ್ನು ಏನ್ ಗೊತ್ತಾ, ನಾವು ಸತ್ಯವನ್ನ ಕೇಳಿ, ಸುವಾರ್ತೆನ ಕೇಳಿ, ಅದನ್ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಗುಣಗಳು ಬೆಳೆದಿರೋದ್ರಿಂದ ದೇವರಿಗೆ ಸಂತೋಷವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದೇವರು ಅದ್ರಲ್ಲಿ ತುಂಬಾ ಮೆಚ್ಚುತ್ತಾರೆ. ದೇವರ ಮಾತಿನ ಕಿವಿಗೊಟ್ಟು ಅದಕ್ಕೆ ತಕ್ಕ ಗುಣಗಳನ್ನ ಬೆಳೆಸ್ಕೊಂಡು, ಜೊತೆಗೆ ಕೆಲವೊಂದು ಬೇರೆ ಮಾತುಗಳು ಕೆಲವುದಕ್ಕೂ ನಮ್ಮ ಸಮಯನ ನಾವು ಕೊಟ್ಬಿಡ್ತೀವಿ. ಅದು ಹೇಗಿರುತ್ತೆ ಗೊತ್ತಾ, ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಮಡಿಕೆ ಪೂರ್ತಿ ನೀರನ್ನ ತುಂಬಿಸ್ಕೊಂಡಿರ್ತೀವಿ, ಕೆಳಗಡೆ ಒಂದು ರಂಧ್ರವನ್ನ ಕೊರೆದಿರ್ತೀವಿ. ಮೇಲೆ ಹಾಕಿರುವಂತ ನೀರು ಸತ್ಯವಾಕ್ಯಗಳು, ಕೆಳಗಡೆ ಹೋಗ್ತಿರುವಂತ ರಂಧ್ರ ಕಾರಣ ಕೃಳಿಲ್ಲದ ಮಾತುಗಳು, ಅಂದ್ರೆ ವ್ಯರ್ಥ ಮಾತುಗಳು. ನಾವು ಏನೆಲ್ಲ ಸತ್ಯವನ್ನ ಕಳ್ಸ್ಕೊಂಡಿದೀವೋ ಆ ಹೋಲ್ಸ್ ಮೂಲಕ, ಆ ರಂಧ್ರದ ಮೂಲಕ ಹೊರಟೋಗ್ಬಿಡುತ್ತೆ ಎಲ್ಲ, ಅಲ್ವಾ? ಈಗ ನೋಡಿ, ದೇವರಿಗೆ ಕೋಪ ಬರುತ್ತಾ ಬರಲ್ವಾ? ಇದು ದೇವರಿಗೆ ಕೋಪ ಬರೋದಕ್ಕೆ ಕಾರಣವೇನು? ನಿಮ್ಮನ್ನೇ ಈ ಕೋಪವನ್ನ ನಮಗೆ ಅಳವಡಿಕೆ ಮಾಡ್ಕೊಳ್ಳೋಣ. ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡ್ಬೇಡ್ರಿ, ಆ ರೀತಿ ಮಾಡ್ಬೇಡ್ರಿ ಅಂತ ಒಳ್ಳೆ ವಿಚಾರ ಹೇಳಿ ಕಳಿಸ್ತೀರಾ. ನೀವ್ ಹೇಳಿರಂತ ವಿಚಾರವನ್ನ ಮಕ್ಕಳು ಆಯ್ತಂತ ಕೇಳ್ಬಿಟ್ಟು ಹೋಗಿ ನಂತರ ನೀವ್ ಹೇಳಿದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ. ನೀವು ಅವ್ರನ್ನ ಕರೆದು, ಯಾಕೆ ಈ ರೀತಿ ಮಾಡಿದ್ರಿ, ನಾನ್ ನಿಮ್ಗೆ ಹೇಳದ್ನೆಲ್ಲ ಮಾಡ್ಬಾರ್ದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೀವ್ ಏನೋ ನನಗೆ ಹೇಳ್ಕೊಟ್ರಿ, ಅದು ನನ್ನ ಫ್ರೆಂಡು ನನಗೆ ಈ ತರ ಹೇಳ್ಕೊಟ್ಟ, ನನ್ ಜೊತೆಗಿರೋರು ನನ್ಗೆ ಆ ತರ ಹೇಳ್ಕೊಟ್ರು, ನಾನು ಅದನ್ನೇ ಕಲ್ತ್ಬಿಟ್ಟೆ ಅಂದ್ರೆ ನಿಮ್ ಕೋಪ ಬರುತ್ತಾ ಬರಲ್ವಾ? ಬರುತ್ತೆ ತಾನೆ? ಎಂತ ಪೇರೆಂಟ್ಸ್ ಬರುತ್ತಲ್ಲ. ನಾನ್ ಹೇಳ್ಕೊಟ್ಟಿದ್ದೀನಿ, ತಂದೆ ಆಗಿ, ನಮ್ಮ ಪೇರೆಂಟ್ಸ್ ಆಗಿ, ನನ್ನ ಮಾತಿಗಿಂತ ಯಾರೋ ಮಾತು ಕಿವಿಗೊಟ್ಟು ನೀನ್ ತಪ್ಪು ಮಾಡಿದಿಲ್ಲ ಅಂತ ಕೋಪ ಬರುತ್ತಾ? ದೇವ್ರಿಗಿದೆ ಕೋಪ, ಅಲ್ವಾ? ದೇವರ ಮಕ್ಕಳು ಸತ್ಯವನ್ನ ಗ್ರಹಿಸ್ಕೊಂಡ್ಮೇಲೆ ಜೊತೆಗೆ ಇನ್ನೇನ್ ಮಾಡಿರ್ತೀವಿ, ಸತ್ಯಕ್ಕೆ ಸಂಬಂಧ ಪಡದೇ ಇರುವಂತ ಕೆಲವೊಂದು ವಿಷಯಗಳನ್ನ ಇದ್ ಮಾಡ್ತಾ ಇರ್ತೀವಿ. ಅದೆಲ್ಲ ಹಿಂದಿನ ಕಾಲ. ಏನದು ಹಿಂದಿನ ಕಾಲ ಅಂದ್ರೆ, ಸಾಮಾನ್ಯವಾಗಿ ಅಲ್ವಾ, ನಾನು ಯಾರನ್ನು ಕೂಡ ನಾನು ಪಾಯಿಂಟ್ ಮಾಡ್ತೀನಿ ಅಂತ ದಯವಿಟ್ಟು ತಿಳ್ಕೊಂಡ್ಬಿಟ್ರೆ, ಇದು ಇರುವಂತ ವಿಚಾರಗಳನ್ನ ಹೇಳ್ತಿದ್ದೀನಿ. ಯಾವಾಗ ನಮ್ಗೆ ಒಬ್ರು ಹೇಳುವಂತ ವಿಷಯದಲ್ಲಿ ನಮ್ಗೆ ಮನಸ್ಸಿಗೆ ನೋವು ಬರುತ್ತೆ ಅಂದ್ರೆ ನಾವು ಆ ರೀತಿ ಮಾಡಿದಾಗ ಅಷ್ಟೇ, ಇಲ್ಲದೆ ನಾವು ಅದ್ರ ಬಗ್ಗೆ ತಿಳ್ಕೊಬೇಕಾಗಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನ್ ವಿಷಯ ಹೇಳಕ್ ಬರ್ತಿದೆ ಅಂದ್ರೆ, ಸಹೋದರಿಯರು ಅಲ್ಲಿ ಏನ್ ಮಾಡೋದು, ಕೂಡಿ ಮಾತಾಡೋದಿರ್ಬೋದು, ಅಲ್ಲಿ ಬೇಡದಂತ ವಿಚಾರಗಳು ಮಾತಾಡೋದಿರ್ಬೋದು, ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರ ಒಳ್ಳೆ ನಡತೆ ಏನಾಗುತ್ತೆ, ಹಾಳಾಗುತ್ತೆ. ಒಳ್ಳೆ ಗುಣಗಳೇನಾಗುತ್ತೆ, ಅದು ನಾಶವಾಗುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರೋಂಥ ವಿಚಾರ. ಇದೆಲ್ಲ ಹಿಂದಿನ ಕಾಲ. ಈ ರೀತಿ ಅವ್ರ ಹತ್ರ ಮಾತ್ರ ಇರತ್ತ ಮಾತ್ರ. ಈಗ ನೋಡಿ, ಟೆಕ್ನಾಲಜಿ ಬದಲಾವಣೆ ಆಗಿರೋದ್ರಿಂದ ಈ ಮುನ್ನೊಬ್ರ ಮನೆಗೆ ನಾವು ಹೋಗ್ಬೇಕಂತ ಆಗಿದ್ದಿಲ್ಲ, ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ಬೇಕಿಲ್ಲ, ಫೋನಲ್ಲೇ ಮಾತಾಡ್ತೀವಿ. ಫೋನೇ ಒಂದು ದೊಡ್ಡ ಅಪಾಯವಾಗಿದೆ ಇವತ್ತು. ನೋಡಿದ್ರಾ? ಇನ್ನೊಂದು ರೀತಿ ನೋಡ್ಬೇಕಾದ್ರೆ ಈ ಸತ್ಯ ಸುವಾರ್ತೆ ಫೋನ್ ಮೂಲಕನೇ ಬರ್ತಾ ಇದೆ, ಅದೇ ಹುರುಳಿಲ್ಲದ ಮಾತುಗಳು ಕೂಡ ಫೋನ್ ಮೂಲಕನೇ ಬರ್ತಾ ಇದೆ. ರೈಟ್ ಅಲ್ವಾ? ನಮ್ಗೆ ತುಂಬಾ ಅಪಾಯಕರವಾದಂತ ಒಂದು ವೆಪನ್ ಇದೆ. ನಾವು ಅದನ್ನ ಕೈಯೊಳದ್ರಲ್ಲಿ ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಇಲ್ಲಿಂದ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾಗಿಲ್ಲ, ಸಾಧ್ಯತೆನೇ ಇಲ್ಲ. ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಮಾತುಗಳು ರೋಮಪುರದವರಿಗೆ ಮಾತಾಡಲ್ಪಟ್ಟಿದ್ರು ಕೂಡ ಇದು ನಮಗೆ ಎಚ್ಚರಿಕೆ ಆಗಿದೆ. ಅಂದ್ರೆ ದೇವರು ಯಾವ ವಿಚಾರಗಳಲ್ಲಿ ಕೋಪಗೊಳ್ತಾರಂತ ವಿಷಯ ದೇವ್ರ ಮಕ್ಕಳು ತಿಳಿದಿರ್ಬೇಕು. ಕರೆಕ್ಟಾ? ಒಂದ್ ಮನೆಯಲ್ಲಿ ಒಂದು 5 ಜನ ಮಕ್ಳಿದ್ರೆ ಅಂತ ಇಟ್ಕೊಳ್ಳಿ. ಒಬ್ಬ ಮಕ್ಳೆಲ್ರಿಗೂ ಏನಾಗಿದ್ದಾರೆ ಅಂದ್ರೆ ಒಂದೆಲ್ಲ 10, 9, 8, 7 ಈ ತರ ವಯಸ್ಸಲ್ಲಿ ಇದಾರೆ ಅಂತ ಇಟ್ಕೊಳ್ಳಿ. ಈಗ 7 ವಯಸ್ಸಲ್ಲಿ ಒಬ್ಬ ಹುಡುಗ ಇದ್ದಾನೆ, 11ನೇ ವಯಸ್ಸಲ್ಲಿ ಒಬ್ಬ ಹುಡುಗ ಇದೆ. ಈ 11ನೇ ವಯಸ್ಸಲ್ಲಿ ಹುಡುಗ ಮಾಡಿದಂತ ತಪ್ಪಿಗೆ ತಂದೆ ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಹೊಡಿತಾರೆ. ಆಗ ಈ 7ನೇ ವಯಸ್ಸಲ್ಲಿರುವಂತ ವ್ಯಕ್ತಿಗೆ ಏನಾಗುತ್ತೆ, ಆ ಒಂದು ಹುಡುಗನಿಗೆ ಏನಾಗುತ್ತೆ, ಬಿಡಪ್ಪ ನಮ್ಮ ಅಣ್ಣನ್ ತಾನೇ ಹೊಡಿತಾರೆ, ನನಗೇನಕ್ಕೆ, ನಾನ್ ಡೋಂಟ್ ಕೇರ್ ಅಂತ ಬಿಟ್ಬಿಡ್ತಾನ. ಅವ್ನು ಬುದ್ಧಿವಂತನಾಗಿದ್ರೆ ಏನ್ ಮಾಡ್ತಾನೆ, ಇವತ್ತು ನನ್ನ ಅಣ್ಣನ್ಗೆ ಬಿದ್ದಿರೋಂತ ಏಟು ನಾಳೆ ಯಾರಿಗ್ ಬೀಳುತ್ತೆ, ನನಗೂ ಬೀಳುತ್ತೆ. ನಾನು ಆ ತಪ್ಪನ್ ಮಾಡಿದ್ರೆ ನಾನು ಕೂಡ ಅದೇ ಕೋಪಕ್ಕೆ ಗುರಿ ಆಗ್ತೀನಿ ಅಂತ ಕಲಿಬೇಕಾ ಪಾಠ? ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಸೊ ದೇವ್ರ ಮಕ್ಕಳು ಇದನ್ನ ನಾವ್ ಇಲ್ಲಿ ಕಲಿಬೇಕು. ದೇವರ ಕೋಪ ಅವತ್ತು ಯಾಕೆ ಬಂತು ಅಂತ ಗೊತ್ತಾಗಿ, ಈ ಕೋಪ ಅವ್ರಿಗೆ ಬಂತು ಅಂದ್ರೆ ನಾಳೆ ನನಗೇನಾಗುತ್ತೆ, ಬರುತ್ತೆ. ದೇವ್ರ ನನ್ ಮೇಲೆ ಕೋಪ ತೋರ್ಸಲ್ಲ ಅಂತ ಯಾವ ಗ್ಯಾರಂಟಿ? ನಾನ್ ತಪ್ಪು ಮಾಡಿದೆ, ದೇವ್ರ ನನ್ ಮೇಲೆ ಯಾಕೆ ಕೋಪ ತೋರ್ಸಲ್ಲ? ದೇವರ ಕೋಪ ಬರುತ್ತೆ. ದಯವಿಟ್ಟು ದೇವರ ಕೋಪ ಅಂತ ಹೇಳಿದ ತಕ್ಷಣ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ನೀವ್ ದೇವ್ರ ಮಕ್ಕಳ ಹತ್ರ ನಾವು ನಮ್ಮ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಂತ ಪರಿಸ್ಥಿತಿಗೆ ಬೇಕಾದ್ರೆ ಹೋಗಿರಿ, ದೇವ್ರ ಕಾಪಾಡ್ತಾರೆ. ಆದ್ರೆ ದೇವ್ರ ಕೋಪಕ್ಕೆ ಮಾತ್ರ ಗುರಿ ಆಗ್ಬಿಟ್ರಿ. ಎಂತ ಒಂದು ಕಷ್ಟಕರ ಸನ್ನಿವೇಶ ಬೇಕಾದ್ರೆ ಇಟ್ಬಿಡ್ರಿ, ದೇವ್ರು ನಿಮ್ ಜೊತೆಗಿರ್ಲಿ. ಅಲ್ಲಿಂದ ನೀವು ನಿಮ್ ಪರವಾಗಿಲ್ಲ, ನಮ್ ದೇಹ ಸುಟ್ಟೋದ್ರೂ ಪರವಾಗಿಲ್ಲ, ನಾಶವಾದ್ರೂ ಪರವಾಗಿಲ್ಲ, ಅದ್ ಬೇರೆ ವಿಷಯ ಬಿಡ್ರಿ. ದೇವ್ರು ಮತ್ತೇನ್ ಮಾಡ್ತಾರೆ, ನಮ್ಗೆ ಬೇರೆ ದೇಹವನ್ನು ಕೊಡಕ್ ಸಿದ್ಧವಾಗಿರುತ್ತೆ. ದೇವ್ರ ಕೈಯಿಂದ ಆಗ್ದಿರೋದೇನಿಲ್ಲ.
ಆದ್ರೆ ದೇವರ ಕೋಪಕ್ಕೆ ಮಾತ್ರ ಏನ್ ಮಾಡ್ಬೇಡ್ರಿ, ಊಟಿ ಆಗ್ಬೇಡ್ರಿ. ಸೊ ದೇವ್ರ ಕೋಪ ಎಲ್ಲೆಲ್ಲ ಪಡ್ತಾರ ಅನ್ನೋದನ್ನ ವಿಷಯ ತಗೊಂಡಾಗ ಒಂದು ಪಾಯಿಂಟ್ ಇಲ್ಲಿ ಗೊತ್ತಾಯ್ತು. ಸತ್ಯವನ್ನ ಗ್ರಹಿಸ್ಕೊಳ್ಳುವಂತ ಮಕ್ಕಳು ಸತ್ಯವನ್ನ ಗ್ರಹಿಸ್ಕೊಂಡು ಸತ್ಯಕ್ಕೆ ಬೆಲೆ ಕೊಡದೆ ಬೇರೆ ವಿಷಯಗಳಿಗೆ ಬೆಲೆ ಕೊಡ್ತಾ ಇದ್ರೆ ದೇವರ ಕೋಪ ಬರುತ್ತೆ. ಸತ್ಯವನ್ನ ಕೇಳಿ ಸತ್ಯವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಅದ್ರ ಪ್ರಕಾರ ನಡಿದೆ, ಅದಕ್ಕಿಂತ ಹೆಚ್ಚಾಗಿ ಬೇರೆ ಮಾತುಗಳಿಗೆ ಕಿವಿ ಕೊಟ್ಟು ಪ್ರಾಮುಖ್ಯತೆ ಕೊಟ್ಟು ಅದ್ರ ಪ್ರಕಾರ ನಡೆಯೋಕೆ ಪ್ರಯತ್ನ ಪಟ್ರೆ ದೇವರ ಕೋಪ ಬರುತ್ತೆ. ಬರುತ್ತೆ. ಇನ್ನೊಂದು ಕೂಡ ವಿಷಯ ಹೇಳ್ಬಿಡ್ತೀನಿ ಕೊನೆಯದಾಗಿ. ಏನ್ ಗೊತ್ತಾ, ಕೆಲವರು ಬ್ರದರ್ ನಾನು ಬೇರೆ ವಿಚಾರ ಕೇಳ್ತೀನಿ ಅಷ್ಟೇ, ಮಾಡಲ್ಲ ಬ್ರದರ್. ಎಲ್ಲೋ ಕೇಳ್ತೀನಿ. ಏನ್ ಕೇಳ್ತೀನಿ? ಈ ನಮ್ಮಿದ್ರಲ್ಲಿ ಸಾಮಾನ್ಯವಾಗಿ ಅಲ್ಲ, ಅದು ಹೇಳ್ಬೇಕಾರಂತ ಅನಿವಾರ್ಯ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಟಿವಿ ಸೀರಿಯಲ್ ನೋಡೋದು ಅಲ್ವಾ, ಈ ಯೂಟ್ಯೂಬ್ ನೋಡೋದು, ಬೇರೆದ್ರ ವಿಚಾರ ಅದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಏನೋ ಅವತ್ತು ಮಾಹಿತಿ ಬೇಕು ಅಂತ ನೋಡ್ತೀರಾ, ಅದ್ ಬೇರೆ ವಿಷಯ. ಬಟ್ ಕೆಲವೊಂದು ಪರ್ಟಿಕ್ಯುಲರ್ ವಿಷಯನ ನೋಡ್ಲೇಬೇಕಂತ ನೋಡಿ ಅದನ್ನ ಕಂಟಿನ್ಯೂ ಆಗಿ ನೋಡ್ತೀವಿ ನೋಡ್ರಿ. ಅದೆಲ್ಲ ಏನಪ್ಪಾ ಅಂದ್ರೆ ಲೋಕದ ವಿಚಾರಗಳು ನಾವ್ ಏನಾಗಿರ್ತೀವಿ, ತುಂಬಾ ಅಡಿಕ್ಟ್ ಆಗಿರ್ತೀವಿ. ಹಾಗೇನಾಗಿರುತ್ತೆ, ಅದು ನಮ್ಮ ಒಳ್ಳೆ ಗುಣಗಳನ್ನ ನಾಶ ಮಾಡುವಂತಾಗಿರುತ್ತೆ. ಕರೆಕ್ಟಾ? ನೋಡ್ರಿ, ನಮ್ಮ ಒಂದು ಏನಂತೀವಿ ಅಂದ್ರೆ ದೇವ್ರು ಕೊಟ್ಟಿರುವಂತ ಈ ಪಾತ್ರೆಯಲ್ಲಿ ಸತ್ಯ ವಿಷಯಗಳನ್ನ ತುಂಬಬೇಕು. ಸತ್ಯ ವಿಷಯ ಹೇಗಿರುತ್ತಂದ್ರೆ ಒಂದು ಒಳ್ಳೆ ದ್ರಾಕ್ಷಿ ರಸ ಇದ್ದ ಹಾಗೆ. ಅದ್ರಲ್ಲಿ ಏನಾದ್ರೂ ಕಲಬೆರಕೆ ಆಯ್ತು ಅಂದ್ರೆ ಅದು ಸಾರಾಯಿ ಆಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ನಾವು ಹಂಗಾಗ್ಬಿಡ್ತೀವಿ. ದೇವ್ರ ಮಕ್ಳು ಏನಪ್ಪಾ ಅಂದ್ರೆ ಸತ್ಯ ವಿಷಯಗಳನ್ನ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಬೇರೆ ವಿಷಯಗಳನ್ನ ತೆಗೆದಾಕ್ಬೇಕು. ಕೆಲವೊಂದ್ ಟೈಮಲ್ಲಿ ಬೇರೆ ವಿಷಯ ನಮ್ಮ ಮನಸ್ಸೊಳಗೆ ಹೋಯ್ತು ಅಂದ್ರೆ ಸತ್ಯ ವಿಷಯನ ತೆಗೆದಾಕ್ಬಿಡುತ್ತೆ. ನಮ್ಗೆ ಗೊತ್ತಿರಲ್ಲ ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಕೆಲವರು ತುಂಬಾ ಒಳ್ಳೆ ಸತ್ಯದಲ್ಲಿ ಬೆಳೀತಾ ಇರ್ತಾರೆ. ಬೆಳೀತಾ 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 ಒಂದು ದಿನ ಅವ್ರಿಗೂ ಸತ್ಯಕ್ಕೂ ಸಂಬಂಧವಿಲ್ವೇನೋ ಅಂತ ಕಾಣಿಸ್ಕೊಂಡ್ಬಿಡುತ್ತೆ. ಏನಪ್ಪಾ ಅಂದ್ರೆ ಒಳಗೊಳಗೆ ಬೇರೆ ವಿಷಯಗಳು ಬೆಳೆದಿದೆ. ಅದು ಒಂದಿನ ಹೊರಡೆ ಬಂತು. ಕರೆಕ್ಟಾ? ನಮಗೂ ಗೊತ್ತಿರಲ್ಲ. ನಾವು ಇವತ್ತು ಸತ್ಯವನ್ನ ನಾನು 1 ತಿಂಗಳು ಬೈಬಲ್ನ ಚೆನ್ನಾಗಿ ಸ್ಟಡಿ ಮಾಡಿ ಮಾರನೇ 1 ತಿಂಗಳು ಏನ್ ಮಾಡ್ಬೇಡ್ರಿ, ಬೈಬಲ್ ಸ್ಟಡಿ ಮಾಡ್ಬೇಡ್ರಿ. ಬೇರೆ ಏನ್ ಮಾಡ್ರಿ, ಬೇಡದ ವಿಷಯ ನೋಡ್ತಾ ಇರ್ರಿ. ಆಮೇಲೆ ನೋಡ್ರಿ ನಾವ್ ಯಾರಂತ ನಮ್ಗೆ ಗೊತ್ತಾಗುತ್ತಾ ನೋಡ್ರಿ. ಅದು ತುಂಬಾ ಅಪಾಯಕರ. ಆ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ರೀತಿ ಮಾಡಿದ್ರೆ ಏನ್ ನಡೀತೆ ಅಂತ ಹೇಳ್ತೀನಿ. ದೇವ್ರ ವಿಷಯಗಳಿಗೆ ನಾವು ಪ್ರಾಮುಖ್ಯತೆ ಕೊಡದೆ ಹೋದ್ರೆ, ಇವತ್ತು ನಾನು ಕಲಿಬೇಕಂತ ವಿಷಯ ನಾನು ಕಲಿದೆ ಹೋದ್ರೆ ಬೇರೆ ಏನೋ ವಿಷಯನ ಕಲ್ತಿದ್ದೀನಿ. ದೇವ್ರಿಗೆ ಕೊಡ್ಬೇಕಂತ ಸಮಯನ ನೀನು ಕೊಡ್ಲಿಲ್ಲ ಅಂದ್ರೆ ಅದು ಆ ಸಮಯದಲ್ಲಿ ಬೇರೆ ಏನೋ ವಿಷಯನ ಖಂಡಿತ ಕಲ್ತಿರ್ತೀನಿ. ಅದು ದೇವರಿಗೆ ಸಂಬಂಧಪಟ್ಟಂತ ವಿಷಯ ಆಗದಿದ್ದಿದ್ರೆ ಅದು ನನ್ನನ್ನ ಒಳ್ಳೆ ನಡತೆನ ಕೆಡಿಸುತ್ತೆ. ಅದರಿಂದ ದೇವರ ಕೋಪ ನನ್ನ ಮೇಲೆ ಬರುತ್ತೆ ಅಲ್ವಾ? ತುಂಬಾ ಜಾಗ್ರತೆ ಇರ್ಬೇಕು. ಈ ಕೋಪ ವಿಷಯ ತಗೊಂಡಾಗ ತುಂಬಾ ಡೀಪ್ ಆಗಿದೆ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ. ನಿಜವಾಗ್ ನನಗೂ ಕೂಡ ಅಷ್ಟೊಂದು ಜ್ಞಾನ ಇಲ್ಲ. ಆದ್ರೆ ಮುಖ್ಯವಾದ ವಿಷಯ ಏನ್ ಗೊತ್ತಾ, ತನ್ನ ಮಕ್ಕಳು ಅರಿದೇ ತಪ್ಪು ಮಾಡಿದ್ರು ಅನ್ನೋ ವಿಷಯದಲ್ಲಿ ದೇವ್ರು ಕೊಡದ ಶಿಕ್ಷೆ ಬೇರೆ, ತನ್ನ ಮಕ್ಕಳು ಗೊತ್ತಿದ್ದು ತಪ್ಪು ಮಾಡಿದ್ರು ಅಂದಾಗ ದೇವ್ರ ಕೋಪ ಬೇರೆ. ವಿಭಿನ್ನತೆ ಇದೆ. ಬೈ ಮಿಸ್ಟೇಕ್ ಮಾಡ್ಬಿಟ್ಟೆ, ಆಯ್ತು ಹೊಡಿತೀನಿ, ಶಿಕ್ಷೆ ಕೊಡ್ತೀನಿ, ಚೇಂಜ್ ಮಾಡ್ಕೊ ಅನ್ನೋದು ಬೇರೆ. ಗೊತ್ತಿದ್ದು ಮಾಡಿದ್ಮೇಲೆ ದೇವ್ರು ಕೊಡಂತ ಶಿಕ್ಷೆಗಳು ಬೇರೆ ಅಲ್ವಾ? ಇದೆಲ್ಲ ವಿಭಿನ್ನ ರೀತಿಯಲ್ಲಿ ಇದೆ ಕ್ರಿಸ್ತನ ಪ್ರೀತಿ ಸರ್. ದೇವರ ಒಂದು ತಂದೆ ರೀತಿನ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅವರ ಕೋಪಗಳ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ, ನೀತಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಇಲ್ಲಿ ಮಾತಾಡ್ತಾರೆ. ಇನ್ನು ಹೆಚ್ಚಾದ ವಿಷಯಗಳನ್ನ ಏನ್ ಮಾತಾಡ್ತಾರೆ ದೇವ್ರ ಮಕ್ಳು. ಇವತ್ತು ನಾವು ಮುಖ್ಯವಾಗಿ ನೋಡಿದಂತ ವಿಷಯಗಳೇನಂದ್ರೆ, ದೇವರ ಸುವಾರ್ತೆ ನಮಗೆ ತಿಳಿಸಲ್ಪಟ್ಟಿದೆ. ಆ ಸುವಾರ್ತೆ ಆರಂಭದಲ್ಲಿ ತಿಳಿಸಿದ ಸುವಾರ್ತೆ ಮಾತ್ರವಲ್ಲ, ಆ ಸುವಾರ್ತೆ ನಮ್ಮ ಜೀವನ ಪೂರ್ತಿ ಮುಂದುವರಿದಂತ ಒಂದು ಸತ್ಯಗಳ ಭಾಗವಾಗಿದೆ. ಅದನ್ನ ಕಲಿತಾ ಆ ನೀತಿವಂತರ ಸ್ಥಾನದಿಂದ ಪರಿಶುದ್ಧವಂತರಾಗೋದಕ್ಕೆ ನಾವು ಮುಂದುವರಿಬೇಕಾಗಿದೆ. ಆ ನೀತಿವಂತರ ಸ್ಥಾನವನ್ನು ನಾವು ಕಾಪಾಡ್ಕೊಬೇಕಾಗಿದೆ. ಅದ್ರ ಮೇಲೆ ಇಟ್ಟುವಂತ ನಂಬಿಕೆನ ಉಳಿಸ್ಕೊಬೇಕಾಗಿದೆ. ಹಾಗಾಗಿ ದೇವರ ಸತ್ಯದ ಮೇಲೆ, ದೇವರ ವಾಗ್ದಾನದ ಮೇಲೆ ಯಾವಾಗಲೂ ನಂಬಿಕೆನ ಕಾಪಾಡ್ಕೊಬೇಕಾಗಿದೆ. ಆದ್ರೆ ಯಾವಾಗ ಈ ಸ್ವಾರ್ಥ ವಿಷಯಗಳನ್ನ ಬಿಟ್ಟು ಬೇರೆ ವಿಷಯಗಳನ್ನ ಕಿವಿಗೊಡೋದ್ರಿಂದ, ಬೇರೆ ಮಾತುಗಳಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ದೇವರ ಕೋಪ ನಮ್ಮ ಮೇಲೆ ಬರುತ್ತೆ. ಅದು ಮಾತ್ರವಲ್ಲ, ನಮ್ಮಲ್ಲಿರುವಂತ ಒಳ್ಳೆ ಗುಣಗಳು ನಾಶವಾಗುತ್ತೆ. ದೇವರು ನಮ್ಮನ್ನ ತನ್ನ ಮಗನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನ ಬೆಲೆ ಕೊಟ್ಟು ತಗೊಂಡಿದ್ದಾರೆ. ಅವ್ರಿಗೆ ಮಾತ್ರ ನಮ್ಮ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಕ್ರಿಸ್ತನ ಪ್ರೀತಿಯ ಸರಸ್ವರರೇ. ಹಾಗಾಗಿ ದೇವರ ಕೋಪಕ್ಕೆ ಜೀವಂತ ದೇವರ ಕೈಯಲ್ಲಿ ಸಿಲಾಕೊಳ್ಳೋದು ಭಯಂಕರವಾಗಿರುತ್ತೆ. ಹಾಗೆ ನಾವು ಆಗೋದು ಬೇಡ. ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚುಗಾದ ವಿಷಯಗಳನ್ನ ಮಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ಈ ಪಾಠವನ್ನ ಮುಗಿಸ್ತೀನಿ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ನಾವು ಇವತ್ತಿನ ರಾತ್ರಿ ಗೀತೆಗಳು ದಯವಿಟ್ಟು ಓದ್ರಿ, ನಾವು ಮುಗಿಸೋಣ. ಸಾಂಗ್ಸ್ ಇನ್ ದ ನೈಟ್, ಫೆಬ್ರವರಿ 17.
ಇದೆಯಾ? ಇಲ್ಲ ಅಂದ್ರೆ ನಾನು ಸ್ಕ್ರೀನ್ ಹಾಕ್ತೀನಿ, ಯಾರಾದ್ರೂ ಓದಿ. ಇದೆ. ರಾತ್ರಿಯ ಗೀತೆಗಳು ಫೆಬ್ರವರಿ 17. ನಿಮ್ಮ ಹೃದಯವು ಉಲ್ಲಾಸಿಸುವುದು, ನಿಮ್ಮ ಆನಂದವನ್ನು ನಿಮ್ಮಿಂದ ಯಾರೂ ತೆಗೆಯುವುದಿಲ್ಲ. ಯೋಹಾನನು 16ನೇ ಅಧ್ಯಾಯ 22ನೇ ವಚನ. ಯಾವ ಮನುಷ್ಯನು ತೆಗೆದು ಬಿಡುವುದಕ್ಕೆ ಆಗದೆ ಇರುವಂತಹ ಆನಂದವು ಯಾವುದು? ಯಾವ ಉಪದ್ರವ, ಸಂಕಟ ಮತ್ತು ತೊಂದರೆಗಳು ಆ ಆನಂದವನ್ನು ಇನ್ನೂ ಆಳವಾಗಿಯೂ ಅಗಲವಾಗಿಯೂ ಮತ್ತು ಇನ್ನೂ ಹೆಚ್ಚಾದ ಮಧುರವುಳ್ಳದ್ದಾಗಿ ಮಾಡುತ್ತದೆ. ಏನಿದು ಆನಂದ? ಈ ಆನಂದವು ಉತ್ಸುಕತೆಯಿಂದ ನಮ್ಮ ಸ್ವಾಸ್ಥ್ಯಕ್ಕಾಗಿ ನಿರೀಕ್ಷಿಸುತ್ತಿರುವ ಬರಬೇಕಾದ ಆಶೀರ್ವಾದಗಳಿಗೆ ಮುನ್ರುಚಿಯಾಗಿದೆ. ಆತನು ಆರಂಭಿಸಿದ ತನ್ನ ಸುಚಿತ್ತದ ಪ್ರಕಾರ ನಮ್ಮಲ್ಲಿ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸುತ್ತಾನೆ ಮತ್ತು ನಾವು ಬಯಸುವುದನ್ನು ತನ್ನದೇ ಆದ ಅತ್ಯುತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುತ್ತಾನೆ ಎಂಬುದು ಆತ್ಮವಿಶ್ವಾಸದಿಂದ ಪ್ರೇರಿತವಾಗಿದೆ. ನಮಗೆ ವಾಗ್ದಾನಗಳನ್ನು ನಮ್ಮ ವಿಶ್ವಾಸಗಳೆಂಬ ಕೈಗಳಿಂದ ಗಟ್ಟಿಯಾಗಿ ಹಿಡಿದಿರುತ್ತೀವೋ ಅಲ್ಲಿಯವರೆಗೂ ನಮ್ಮನ್ನು ಆತನಿಂದ ಅಗಲಿಸಲು ಆತನು ಅನುಮತಿ ಕೊಡುವುದಿಲ್ಲ. ಕ್ರಿಸ್ತನಲ್ಲಿರುವ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಹಿಂಸೆಗಳು, ಉಪದ್ರವಗಳು, ನಮ್ಮ ತಂದೆಯ ಕೈ ಒಳಗಿಂದ ನಮ್ಮನ್ನು ಯಾರು ಕಸಿಕೊಳ್ಳಲಾರರು ಎಂಬ ಆತ್ಮವಿಶ್ವಾಸ ನಮಗಿದೆ. ಯೋಹಾನ 10ನೇ ಅಧ್ಯಾಯ 29ನೇ ವಚನ. ಮತ್ತು ಸ್ವತಃ ದೇವರೇ ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಎಲ್ಲಿಯವರೆಗೂ ನಾವು ಆತನ ಪ್ರೀತಿಯಲ್ಲಿ ವಿಧೇಯರಾಗಿ ನೆಲೆಗೊಂಡಿರುತ್ತೀವೋ ಅಲ್ಲಿಯವರೆಗೂ ಆತನು ನಮ್ಮನ್ನು ಕೈಬಿಟ್ಟು ತೊರೆಯುವುದಿಲ್ಲ. ಹೌದು, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬ ಆತ್ಮವಿಶ್ವಾಸ ನಮಗಿದೆ. ನಮ್ಮೊಂದಿಗಿರುವಾತನು ನಮಗೆ ಎದುರಾಗಿ ಇವರೆಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿದ್ದಾನೆ ಎಂಬ ಆತ್ಮವಿಶ್ವಾಸ ನಮಗಿದೆ. ಇಂತಹ ಆತ್ಮವಿಶ್ವಾಸವು ನಿಶ್ಚಯವಾಗಿ ಈ ಲೋಕವು ಗ್ರಹಿಸುವುದಕ್ಕಿಂತ ಮಿಗಿಲಾಗಿ ನಮಗೆ ಸಂತೋಷವನ್ನು ತರುತ್ತದೆ ಮತ್ತು ಎಲ್ಲಾ ಗ್ರಹಿಕೆಗೂ ಮೀರಿದ ದೇವರ ಸಮಾಧಾನ ನಮ್ಮ ಹೃದಯಗಳನ್ನು ಕಾಯುತ್ತದೆ ಎಂಬುದೇ. ಥ್ಯಾಂಕ್ ಯು. ಓಕೆ, ಇಷ್ಟೆಲ್ಲ ಪ್ರೀತಿಯ ಸರ್, ಇವತ್ತಿನ ಒಂದು ರಾತ್ರಿ ಗೀತೆ ಕೂಡ ನಮಗೆ ಒಂದು ಒಳ್ಳೆ ಒಂದು ಪಾಠವನ್ನು ತಿಳಿಸ್ತಾ ಇದೆ. ಹಾಗಾಗಿ ಆ ವಿಷಯಗಳನ್ನ ಸ್ಟಡಿ ಮಾಡಿ ನಿಮ್ಮ ಹೃದಯವು ಉಲ್ಲಾಸಿಸುವುದು, ನಿಮ್ಮ ಆನಂದವನ್ನು ನಿಮ್ಮಿಂದ ಯಾರು ತೆಗೆಯುವುದಿಲ್ಲ. ಹೌದು, ದೇವರ ಜೊತೆಗೆ ನಾವು ಇರಬೇಕಾದ್ರೆ, ದೇವರ ವಾಕ್ಯಗಳಿಗೆ ನಾವು ಇದರಾಗಿ ನಡಿಬೇಕಾದ್ರೆ ಯಾರಿಂದ ಕೂಡ ನಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಕ್ಕಾಗೋದಿಲ್ಲ. ಸಾಧ್ಯದಿಂದ ಎಲ್ಲ ವಿಷಯಗಳನ್ನ ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆ ಎಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಾಗಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರೋಣ. ದೇವರನ್ನ ಬಿಟ್ಟು ಹೋಗದ ಹಾಗೆ ಆತನ ಸತ್ಯವಾಕ್ಯದಲ್ಲಿ ನೆಲೆಗೊಂಡಿರೋ ದೇವ್ರು ನಮಗೆ ಸಹಾಯ ಮಾಡ್ಲಿ. ಹಾಗಿರೋ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಸಾಂಗ್ಸ್ ಇನ್ ದ ನೈಟ್ ನ ಪ್ರತಿ ಸರಿ ಓದ್ರಿ. ನೀವೆಲ್ಲ ಓದ್ತೀರಾ ಅಂತ ನನ್ಗೆ ಗೊತ್ತು, ಇದ್ರು ಕೂಡ ಹೇಳ್ತೀನಿ. ಒಂದ್ ವೇಳೆ ಇಲ್ದೇ ಇದ್ರೆ ಅದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ರಿ. ರಾತ್ರಿ ಒಂದ್ ವೇಳೆ ಇವತ್ತು ನಮ್ಗೆ ಝೂಮ್ ಮೀಟಿಂಗ್ ಇತ್ತಪ್ಪ, ಇವತ್ತು ಬ್ರದರ್ ಕ್ಲಾಸ್ ತಗೊಂಡ್ರು, ಆಲ್ಮೋಸ್ಟ್ ಕೆಲವೊಂದ್ ಕಡೆ ನಮ್ ಬ್ರದರ್ಸ್ ಎಲ್ಲ ಓದಿಸ್ತಾರೆ. ಹಾಗಿಲ್ದೇ ಇದ್ದಾಗ ದಯವಿಟ್ಟು ನೀವೆಲ್ಲರೂ ಕೂಡ ಓದ್ರಿ. ನಿಮ್ಗೆ ಅದು ಒಳ್ಳೆ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದು ವಿಷಯನ ಧ್ಯಾನ ಮಾಡಿ, ಮೆಡಿಟೇಟ್ ಮಾಡಿ. ಈ ರೀತಿ ಓದೋದ್ರಿಂದ ತುಂಬಾ ವಿಷಯನ ನಾವು ಕಲಿತು ಏನ್ ಮಾಡ್ತೀವಿ, ನಮ್ಮ ಗುಣಗಳನ್ನ ಬೆಳೆಯೋದಕ್ಕೂ ಮತ್ತೆ ಬೇರೆಯವ್ರ ಗುಣಗಳನ್ನ ಬೆಳೆಸೋದಕ್ಕೂ ನಮ್ಮ ಮೂಲಕ ದೇವರು ಒಂದು ಕಾರಣಕರ್ತ ಮಾಡ್ತಾರೆ. ಖಂಡಿತವಾಗಿ ಹಾಗೆ ನಾವು ಇರೋಣ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಕೆ, ನಮ್ಮದಿಲ್ಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆ, ಇದುವರೆಗೂ ನಾವು ನೋಡುವಾಗ ಸ್ವಾಮಿ, ನೀವು ಅನೇಕ ಮಹತ್ತಾದ ಗೂಢಾರ್ಥಗಳನ್ನ ನಮಗೆ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಮ್ಮೆಲ್ಲರನ್ನ ಸ್ವಾಮಿ ನಿಮ್ಮ ಸ್ವಕೀಯ ಜನರನ್ನಾಗಿ ಆಯ್ದುಕೊಳ್ಳಲು ನೀವು ಹಾಕಿಕೊಂಡು ಈ ಮಹತ್ತಾದ ಯೋಜನೆಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಇದುವರೆಗೆ ಕೊಟ್ಟಿರುವಂತ ಒಳ್ಳೆ ವಾಕ್ಯಗಳಿಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಒಳ್ಳೆ ವಾಕ್ಯಗಳನ್ನ ಹಂಚಿಕೊಂಡು ಸೋದರ ನೀವು ಆಶೀರ್ವದಿಸ್ರಿ ಸ್ವಾಮಿ. ಕೇಳಿದ ಪ್ರತಿಯೊಬ್ಬರನ್ನು ಕೂಡ ನೀವು ಆಶೀರ್ವದಿಸ್ರಿ ಸ್ವಾಮಿ. ನಮ್ಮ ಚಿತ್ತವನ್ನ ಕೈಗೊಂಡು ಓಡುವಾಗ ತೆರೆದೋರುವ ಪ್ರತಿಯೊಂದು ಶೋಧನೆಗಳನ್ನ ಜಯಿಸ್ಕೊಳ್ಳಿಕ್ಕೆ ಶಕ್ತಿ ಕೊಡ್ರಿ ಸ್ವಾಮಿ. ನಿಮ್ಮ ಕೃಪೆಯೊಟ್ಟಿಗೆ ನಮ್ಮನ್ನು ನಡೆಸಿರೆಂಬುದಾಗಿ ನಮ್ಮ ರಕ್ಷಕನ ಒಡೆಯನು ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.